How are you, Mr. Lankesh? Getting better, Mr. Lokesh. Very good. How are you, audience? Noise pollution. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕ್ ಇಸ್ ಪವರ್ಡ್ ಬೈ ಲಯನ್ ಡೆತ್ ಸಿರಪ್. ಇನ್ನು ಸ್ಟಾರ್ಟ್ ಮಾಡಿದೆ. ಯಾರು ಇನ್ನ ಮಲಗಿದೆ? ಎದಳ ಓ ಆಗ್ಲೇ ಬೆಳಕರ್ದು ಬಿಡ್ತಾ ಅಪ್ಪ. ಬೆಳಕರ್ದು ಮತ್ತೆ ಕತ್ಲಾಗ 8 ಗಂಟೆ ಆಗಿದೆ. ಸ್ಟಾರ್ಟ್ ಮಾಡಿದೀನಿ. ಏನೋ ಇಲ್ಲಿನ ಇಲ್ಲಿ ಬಂದು ಬಿದ್ಕೊಂಡಿದ್ಯಲ್ಲ ಅಪ್ಪ. ಪುಣ್ಯಕ್ಕೆ ಇಲ್ಲಿ ಬಂದ್ ಬಿದ್ದಿದ್ದೀನಿ. ನೆನ್ನೆ ರಾತ್ರಿ ನಾನು ಎಲ್ಲಿ ಬಿದ್ದಿದ್ದೆ ಅಂತ ನೀ ಕೇಳ್ಬಿಟ್ರೆ ಹಂಗೆ ನಿನ್ ಕರ್ಳು ಕಿವುಚ್ಕೊಂಡು ಅಷ್ಟೊಂದೆಲ್ಲ ಆಳವಾಗಿ ಎಲ್ಲಪ್ಪ ಬಿದ್ದಿದೆ ನೀನು. ಇದೇನಲ್ಲಪ್ಪ ನಿಮ್ ಗುಂಡು ಬಾವ ನೆನ್ನೆ ರಾತ್ರಿ ಬಾರಲ್ಲಿ ಎಣ್ಣೆ ಹೊಡೆದು ಒಬ್ಬ ರೌಡಿ ಜೊತೆ ಕಿರಿಕ್ ಮಾಡ್ಕೊಬಿಟ್ಟಾನೆ. ಯಾವ ರೌಡಿ? ಅದೇ ಕೊಬ್ರ ಒಂದು ಸಲ ಅವ್ನ್ ಗುರಾಯಿಸಿದ್ರೆ ಆವಾಜ್ ಹಾಕಿದ್ರೆ 1 2 ಎಲ್ಲೋ ಆಗ್ಬಿಡುತ್ತಲ್ಲ. ಅದೇ ತಲ್ಕೆಟ್ ಗುಂಡ ಹೊಡೆದ್ರೆ ಮೂಳೆ ಎಲ್ಲ ಮುರಿದೋಗಲ್ವಾ? ಅದೇ ಕ್ವಾರ್ಟರ್ ಲೇಔಟ್ ಪಕ್ಕದಲ್ಲಿ ಮ್ಯಾಟ್ರು ಕಾಲೋನಿ ಇದೆಯಲ್ಲ, ಅದರಲ್ಲಿರೋ ಶೂಟ್ರು ಸೀನಪ್ಪ. ಓ ಶೂಟ್ರು ಸೀನಪ್ಪ. ಅವನು ಯಾರೋ ನನಗೆ ಗೊತ್ತಿಲ್ಲ ಕಣ. ಗೊತ್ತಿರೋ ನಂಗೆ ಅಂದೆ. ಯೋಚನೆ ಮಾಡಿದೆ. ಓ ಗೊತ್ತಾಗ್ಲಿಲ್ಲ ಅಂತ ಆಮೇಲೆ ಹೇಳಿದೆ. ಹೌದು, ಅವನು ನೋಡಿದ್ರೆ ಏನೇನಾಗುತ್ತೆ ಅಂತ ಇಷ್ಟೊಂದೆಲ್ಲ ಡೀಟೇಲ್ ಆಗಿ ಹೇಳ್ತಿದ್ದಲ್ಲ. ನಿಂಗೆ ಬಾರಿ ಫ್ರೆಂಡಾ? ನನಗೆ ಇಕ್ಕದವನು ಅವನೇ ಅಪ್ಪ. ಅವನು ನೀನ್ ನೋಡಿದ್ನ? ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನ್ ಕಂಗ್ರಾಟ್ಸ್? ಏನೋ ನಾನೇ ನಿನ್ಗೆ ಹಾಕೊಂಡು ಇಕ್ಕಣ ಅಂತ ಇದ್ದೆ. ಅಷ್ಟೊಲ್ಲ ಅವ್ನು ಬಂದು ನಿನ್ಗೆ ಇಕ್ಕಿದಾನಲ್ಲ, ಅದು ಸೂಪರ್. ಅವಾಗ ಈ ತರ ಇವನ್ಗೆ ಇಕ್ತಾ ಇದ್ರೆ ಒಂಥರ ನೀನು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇರ್ತೀಯ. ಏನ್ ಮಾತಾಡ್ತೀಯ ಕೊಬ್ರದೇನೋ? ಇಷ್ಟು ದಿನದಿಂದ ನಿನ್ ಮನೇಲಿ ಇದ್ದೀನಿ. ಕರ್ದು ಒಂದಿನ ಅನ್ನ ಇಕ್ಲಿಲ್ಲ, ಇದಕ್ ಮಾತ್ರ ಇಕ್ತೀನಿ ಅಂತ ಬಂದ್ಬಿಡ್ತೀಯಲ್ಲ. ನನ್ನ ಹಣೆ ಬರ. ನಮ್ಮವ್ವ ಊರಲ್ಲಿದ್ದಾಗ ಊಟಕ್ಕೆ ಇಟ್ಬಿಟ್ಟು ಆಗಾಗ ಬಂದು ಇನ್ ಸ್ವಲ್ಪ ಇಕ್ಕಿಸ್ಕೊಡೋ ಅಂತಿದ್ಲು. ನನ್ ಕರ್ಮ ಆ ನಮ್ಮವ್ವ ಹೇಳಿ ಡೈಲಾಗು ಆಶೀರ್ವಾದ ಆಗ್ಬಿಟ್ಟು ಸಿಕ್ದವ್ರ ಕೈಲೆಲ್ಲ ಇಕ್ಕಿಸ್ಕೊಳಂಗ ಆಗ್ಬಿಟ್ಟೈತ ಕೊಬ್ರ. ಅದ ಕಣ, ಇವಾಗ ನಮ್ಮ ಮಾವ ಕಿರಿಕ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಇಕ್ಬೇಕು, ನೀನ್ ಯಾಕೆ ಇಕ್ಕಿದ್ರು? ಆ ರೌಡಿ ಜೊತೆ ಕಿರಿಕ್ ಮಾಡ್ಕೊಬಿಟ್ಟು ನೀನು ಗಂಡ್ಸೆ ಆಗಿದ್ರೆ ನನ್ನ ನುಡುಕಂಬಂದ್ ಹೊಡಿ ಅಂತ ಹೇಳ್ಬಿಟ್ಟು ಅದ ನಿಮ್ಮ ಮಾವ. ಓ ಅವನು ಹೇಳಿತಾ? ನೀನ್ ಯಾರಿಗ ಅವಾಜ್ ಹಾಕ್ತೀನಿ ಅನ್ಕೊಂಡೆ. ನಾನು ಯಾರಿಗ ಅವಾಜ್ ಹಾಕ್ತಪ್ಪ? ಈಗ ತಾನೇ ಇಕ್ಕಿಸ್ಕೊಂಬಂದಿದ್ದೀನಿ. ಅವನು ಅವಾಜ್ ಹಾಕಿದ್ದು. ಓಕೆ ಸರಿ. ಅವನು ನಮ್ಮ ಮಾವನ್ ತಾನೇ ಹುಡ್ಕೊಂಬಂದ್ ಹೊಡಿಬೇಕು, ನೀನ್ ಯಾಕೆ ಹೊಡ್ದ ಹೇಳು? ನಿಮ್ಮ ಮಾವ ಬರ್ಬೇಕಾದ್ರೆ ಸುಮ್ಮನ್ ಬಂದಿಲ್ಲಪ್ಪ. STD ಕೋಡ್ ಸಮೇತ ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಬರ್ತಾನೆ. ಅಲ್ಲ ಕಣ, ಎಲ್ಲ ಓಕೆ. ರಾತ್ರಿ ಯಾರೋ ಫೋನ್ ಮಾಡಿದ್ರು ಅಂದ್ಬಿಟ್ಟು ನೀನ್ ಪುಸ್ತಕ ತಗೋಬಿಡದ ಬರಕಿಲ್ಲ. ಅವಾಗಲ್ಲ ಅನ್ಬೇಕಾಗಿತ್ತು. ಏನ್ ಮಾಡ್ಲಿಕ್ಕೆ ಒಬ್ರ ಆ ರೌಡಿ ನನ್ ಮಗನ್ಗೆ ಗಂಟ್ಲು ಸರಿ ಇರ್ಲಿಲ್ಲ. ಫೋನಲ್ಲಿ ಮಾತಾಡ್ಬೇಕಾದ್ರೆ ವಾಯ್ಸು ಹುಡುಗಿ ವಾಯ್ಸ್ ತರ ಕೇಳಿಸ್ಬಿಡ್ತು. ಬೇರೆ ಆಗಿತ್ತಲ್ಲ, ಮನಸ್ಸು ತಡಿಲಿಲ್ಲ, ಹೋಗ್ಬಿಟ್ಟೆ. ಈಗ ಮೈ ತಡಿತಾ ಇಲ್ಲ ಕೊಬ್ರ. ಹೆಂಗೆಲ್ಲ ಇಕ್ಕಿದ್ರು ಅಂದ್ರೆ ಅರಿಶಿನ ಕುಂಕುಮ ಒಂದ್ ಇಕ್ಲಿಲ್ಲಪ್ಪ, ಅದನ್ನ ಬಿಟ್ಟು ಎಲ್ಲ ಇಕ್ಕಿದ್ರು. ಅದಕ್ಕೆ ಕಣ ಕುರಿ ಯಾವಾಗ್ಲೂ ಹೇಳೋದು, ಮನುಷ್ಯ ಯಾವಾಗ್ಲೂ ಹೆಣ್ಣಿಂದ ಬೀಳ್ಬಾರ್ದು. ಹೆಣ್ಣು ಮಾಯೆ. ಒಬ್ಬ ಗಂಡಸನ್ನ ಕೀ ಕೊಡದೆ ಆಡ್ಸೋದಕ್ಕೆ ತಾಕತ್ತಿರೋದು ಕೇವಲ ಹೆಣ್ಣಿಗೆ ಮಾತ್ರ. ತಿಳ್ಕೋ ಬೇಡ. ನೀನ್ ಎಷ್ಟೆಷ್ಟೋ ಮೆರಿತಾ ಇರ್ತೀಯ, ಆದ್ರೆ ಒಂದ್ ಹುಡುಗಿಯಿಂದ ಬಿದ್ರೆ ನೀನ್ ಯಾರು ಅನ್ನೋದನ್ನೇ ಮರ್ತೋಗ್ತೀಯ. ಹಂಗ್ ಮಾಡ್ಬಿಡ್ತಾರೆ. ನಿನ್ಗೆ ಎಷ್ಟೇ ಪೌರುಷ ಇರ್ಲಿ, ಗತ್ತು ಗಮ್ಮತ್ತು ಇವೆಲ್ಲ ಅಷ್ಟೇ, ತಿಳ್ಕೊ. ಅದಕ್ಕೆ ಹೇಳೋದು, ಇನ್ ಮುಂದೆ ಹುಡುಗಿರಿಂದ ನೀನು ಬೀಳ್ಬಾರ್ದು. ಕೋಬ್ರಾ ನೀನ್ ಇವತ್ತಿಂದ ನನ್ನ ಪಾಲಿಗೆ ಬರೀ ಕೋಬ್ರಾ ಅಲ್ಲ, 7 ಕೋಬ್ರಾ ಮೇಲೆ ಡ್ಯಾನ್ಸ್ ಮಾಡೋ ಶ್ರೀಕೃಷ್ಣ. ನನ್ನ ಕಣ್ಣು ತೆರೆಸ್ಬಿಟ್ಟೆ ಕೋಬ್ರಾ. ಇನ್ನು ಮೇಲೆ ನನ್ನ ಜೀವ ಇರೋವರೆಗೂ ಹುಡುಗಿರ್ನ ಕಣ್ಣೆತ್ತು ನೋಡಲ್ಲ. ಇದು ನಮ್ಮ ಅಜ್ಜಿ ಮೇಲೆ ಆಣೆ. ಹಲೋ, ಹೋಗ್ಲಿ ಬಿಡು ನೋಡ. ವಾಟ್ಸಪ್ ಅಲ್ಲಿ ನಮ್ಮಿಂದ ಹೋಗಿದ್ ಮೆಸೇಜು ಓದ್ ಜೀವ 2 ವಾಪಸ್ ಬರಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆದ್ರೂ ಗೊತ್ತು. ಆಣೆ ಇಟ್ಟ ತಕ್ಷಣ ಅಜ್ಜಿ ಹೋಗ್ಬಿಟ್ರಲ್ಲ ಅಂತ ಹೇಳಕ್ ಬಂದೆ ತಾನೆ. ಹಂಗಂತ ನನ್ನ ಆಣೆ ಸುಳ್ಳು ಅನ್ಕೋಬೇಡ. ನನ್ನ ಮಾತು ನಿಜ.
ಬೇಕಿದ್ರೆ ನಿನ್ನ ಮೇಲೆ ಬೇಡ, ನಾನು ನಿನ್ನ ತುಂಬಾ ನಂಬ್ತೀನಿ. ಹೋಗು, ಅಜ್ಜಿನ ಬೇರೆ ಕಳಿಸ್ಬಿಟ್ಟಿದ್ಯಾ, ಹೋಗು ನೀನು, ಹೋಗು. ಯಾವುದೇ ಕಾರಣಕ್ಕೂ ಇನ್ಮೇಲೆ ಹುಡುಗಿರ್ ನಾನ್ ನೋಡಲ್ಲ, ಕಣ್ಣು ನೆತ್ತಿ ನೋಡಲ್ಲ. ಮತ್ತ್ಯಾಕೆ ವಾಪಸ್ ಬರ್ತಾ ಇದೆಯಾ? ಒಬ್ರ ಇವತ್ತು ಯಾರು ಗೆಸ್ಟ್? ಯಾಕೆ? ಯಾರು ಸುಮ್ನೆ ಹೇಳ. ಅದ್ ಯಾರಿಲ್ಲ ಕಣ, ಇಬ್ರು ಸೂಪರ್ ಆಗಿರೋ ಹೀರೋಯಿನ್ಸ್ ಬರ್ತಾ ಇದಾರೆ, ಭಟ್ರು ಬರ್ತಾ ಇದಾರೆ. ಇಬ್ರ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂದ್ರೆ, ಅದು ಬಿಡು, ನೀನ್ ಹೆಂಗಿದ್ರು ಹುಡುಗಿರ್ನ ಕಣ್ಣೆತ್ ನೋಡಲ್ವಲ್ಲ, ನೀನ್ ಹೋಗು, ನಾನು ನೋಡ್ಕೊತೀನಿ, ಹೋಗು ಹೋಗು ಹೋಗು. ಎಂತ ಕೆಲಸ ಮಾಡ್ಬಿಟ್ಟೆ, ಅನ್ಯಾಯವಾಗ ಆಣೆ ಮಾಡಕ್ಬಿಟ್ಟು. ಎಲ್ರು ಕೇಳಿಸ್ಕೊಂಡಿದ್ದೀರಾ ಇಲ್ವಾ ಆಣೆನ? ಒಬ್ರ ಹಾ ಒಂದ್ ಕೆಲಸ ಮಾಡೋಣ. ಹಾ ಪಾಪ ನೀನು ಎಷ್ಟು ವರ್ಷ ಅಂತ ಹಿಂಗ್ ನಿಂತ್ಕೊಂಡು ಆಂಕರಿಂಗ್ ಮಾಡ್ತೀಯಾ, ನಿನಗೂ ಕೈ ಕಾಲು ನೋವು ಓದ್ಕೊಳಲ್ವಾ? ಹಾ. ಅದಕ್ಕೆ ಒಂದ್ ಕೆಲಸ ಮಾಡ. ಏನು ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ, ಏನು? ನಿನ್ ಜೊತೆ ನಿಂತ್ಕೊಂಡು ನಾನು ಆಂಕರಿಂಗ್ ಮಾಡ್ಬಿಡೋಣ ಅಂತ. ಓಹೋ, ನಿನ್ ಎಲ್ಪ್ಗಪ್ಪ, ಖಾಸಗಿ ಸೇನು ಕೊಡ್ಬೇಡಪ್ಪ, ಪ್ರೀತಿ ವಿಶ್ವಾಸಕ್ಕಷ್ಟೇ. ತಾವು ದಯ ಮಾಡಿಸಿ ನಾವು ನೋಡ್ಕೋತೀವಿ. ಅಲ್ಲ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ, ನಡಿಯಾ, ಹೋಗ ಹೋಗ, ಸಾಕು ಹೋಗ. ಅಲ್ಲಿ ಮೂಲೆಯಲ್ಲೆಲ್ಲರೂ ನಿನ್ ಮಕ ಮುಚ್ಚ, ಹೋಗ. ಯಾಕೋಬೆ ಮಾಡ್ಕೋತ್ಯಾ? ಸೈಡ್ ಅಲ್ಲಿ ಕೂತ್ಕೊಂಡಿರ್ತೀನಿ, ಪ್ಲೀಸ್. ಇಬ್ರಿರ ಇನ್ನು ಅಂತ್ಯಾ? ಒಳ್ಳೆ ಮಾತ ಕೊಡ್ರ ಮಚ್ಚ. ವೀಕ್ಷಕರೇ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವೆಷ್ಟು ನಗುವನ್ನ ಹರಡಿಸ್ತೀರಾ ಅದಷ್ಟೇ ಹರಡ್ತಾ ಹೋಗುತ್ತೆ. ಅದೇ ನಗುನ ಒಂದು ಸಿನಿಮಾ ಮೂಲಕ ಹಂಚಿದ್ರೆ ಇಡೀ ಕರ್ನಾಟಕನೇ ನಗೋದ್ರಲ್ಲಿ ಡೌಟೇ ಇಲ್ಲ. ಈ ಟೈಮಲ್ಲಿ ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಟೈಮ್ ಅನ್ನೋದು ಪಕ್ಕಾ 420 ರೀ ಅಲ್ವಾ? ಈ ಡೈಲಾಗ್ ಹೇಳಿದ ತಕ್ಷಣ ನಿಮಗ್ ಫಸ್ಟ್ ಜ್ಞಾಪಕ ಬರೋದೇನ್ ಹೇಳಿ? ಯೋಗರಾಜ್ ಭಟ್ರು ಮತ್ತೆ ಗಣೇಶ್ ಅವರ ಕಾಂಬಿನೇಷನ್. ಬಹಳ ವರ್ಷಗಳ ನಂತರ ಮತ್ತೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ, ಅದೇ ಮುಗುಳು ನಗೆ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಮುಗುಳು ನಗೆ ಚಿತ್ರತಂಡದವ್ರು ಬಂದಿದ್ದಾರೆ. ಅವ್ರನ್ನ ಕರೆಯೋಣ, ನಾವೆಲ್ಲ ನಗಣ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಯೋಗರಾಜ್ ಭಟ್ರು, ನಿಖಿತಾ, ಆಶಿಕಾ ಅಂಡ್ ಧರ್ಮ. ಎಲ್ಲ ಓಕೆ, ಸೂಪರ್ ಲಿರಿಕ್ಸು. ಹೊಡಿ 9 ಏನಿದು? ಹೊಡಿ 9. ಅದೇ ಏನು ಹೊಡಿ 9 ಹೆಂಗಾಗುತ್ತೆ? ನೀನೊಂದ್ಸತಿ ಜೋರಾಗಿ ಹೇಳ್ಕೊ, ನಿನಗೆ ಗೊತ್ತಾಗುತ್ತೆ ಅದ್ರ ಅರ್ಥ ಏನು ಅಂತ. ಹೊಡಿ ಹೊಡಿ 9, ಹೊಡಿ 9, ಹೊಡಿ 9 ಅನ್ಬೇಕು. ಹೊಡಿ 9 ಹೆಂಗೆ? ಅದು ಅವ್ರಿಗೆ ಅರ್ಥ ಆಯ್ತು. ನನಗೆ ಅರ್ಥ ಮಾಡಿಸಿ. ಯಾರಿಗೆ? ನನಗೆ. ನನ್ಗೆ ಅರ್ಥ ಆಗಿಲ್ವ? ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಿ? ಫ್ಯಾಂಟಾಸ್ಟಿಕ್. ಬನ್ನಿ, ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ಗಲಾಟೆ ಶುರು ಮಾಡೋಣ, ಮಾತುಕತೆ ಮುಂದುವರ್ಸೋಣ. ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಮೊದಲನೇದಾಗಿ ಇವಾಗ ಮುಗುಳ್ನಗೆ ಹ್ಯಾಪಿ ಜರ್ನಿ ಒಟ್ಟಿಗೆ ರಿಲೀಸ್ ಆಗಿದ್ದು. ನೀವು ಹ್ಯಾಪಿ ಜರ್ನಿ ನೋಡಿದ್ರಾ? ನಿಮ್ ಮುಗುಳ್ನಗೆ ನೋಡಿದ್ರ ನಾನು ನೋಡ್ತಾ ಇದ್ದೆ, ಹಾ, ಕರೆಂಟ್ ಹೋಗ್ಬಿಡು. ಥಿಯೇಟ್ರಲ್ಲಿ. ಹಾ, ಮನೇಲಿ. ವೆರಿ ಗುಡ್, ಚೆನ್ನಾಗಿದೆ. ನೀ ಮುಗುಳ್ನಾಗ ನೋಡ್ದಾ? ನಾನು ನೋಡ್ತಾ ಇದ್ದೆ, ಕರೆಂಟ್ ಹೋಗ್ಬಿಡ್ತು. ಮನೇಲ ಥಿಯೇಟ್ರಲ್ಲಿ ಪಟ್ಪಟ್ಟಲ್ಲಿ ಒಟ್ಟಿಗೆ ಬಂದ್ವಿ ಅಂತ. ಒಟ್ಟಿನಲ್ಲಿ ನಿಮ್ಮ ಸಿನಿಮಾ ಎಲ್ಲಾ ಕಡೆ ಒಳ್ಳೆಯ ಒಂದು ರಿಪೋರ್ಟ್ ಗಳನ್ನ ಸಿಕ್ಕಿದೆ, ಒಳ್ಳೆಯ ಕಲೆಕ್ಷನ್ ಗಳನ್ನ ಸಿಕ್ಕಿದೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಅದಕ್ಕೆ. ಥ್ಯಾಂಕ್ ಯು. ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೊಮ್ಮೆ ಒಳ್ಳೆ ಸಿನಿಮಾ ಕೊಟ್ಟಿದೆ, ಒಳ್ಳೆ ಕ್ಲಬ್. ಇವಾಗ ನಮಗೆ ನಮ್ಮ ಮಜಾ ಟಾಕೀಸ್ಗೆ ಮತ್ತೆ ನಿಮ್ ಸಿನಿಮಾಗೆ ಸಿಮಿಲಾರಿಟಿ ಇದೆ. ನಾವು ನಗೆ ಹಂಚ್ತಾ ಇದೀವಿ, ನೀವು ಮುಗುಳ್ ನಗೆ ಹಂಚ್ತಾ ಇದ್ದೀರಾ. ಸೊ ಮುಗುಳ್ ನಗೆ ಮತ್ತೆ ಮಜಾ ಟಾಕೀಸ್ ಅಲ್ಲಿ ಸಿಮಿಲಾರಿಟಿ ಇದಕ್ ಬಿಟ್ಟು ಇನ್ನೇನಿದೆ ಹೇಳಿ? ರೆಮೋ ಅವರು ಅದು ಬಿಟ್ರೆ ರೆಮೋ ಅವರು ಮುಗುಳ್ನಾಗೆಲ್ಲಿ ಆಕ್ಟ್ ಮಾಡಿದ್ದಾರೆ, ಅದೊಂದಿದೆ. ಓ, ಈಗ ಗೊತ್ತಾಯ್ತು. ನಂಗೆ ಹುಷಾರಿಲ್ಲ, ಮಜಾ ಟಾಕೀಸಿಗೆ ಬರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಡವ್ ಮಾಡ್ಬಿಟ್ಟು ಹೋಗಿದ್ದಲ್ಲಿಗೆ. ತುಂಡಮ್ಮ, ಇವಾಗ ಗೊತ್ತಾಯ್ತು ನಮ್ಗೆ. ಆನೆ ಮಾಡ್ಬಿಟ್ರ ಮೈಕು? ಸುಳ್ಳು. ಏನ್ ಸುಳ್ಳು? ನಿಮ್ಮ ಹತ್ರ ಹೇಳ್ಬಿಟ್ಟೆ ಹೋಗಿದ್ದು. ಏನಂತ? ಹಿಂಗೆ ಯೋಗರಾಜ್ ಭಟ್ ಸರ್ ಕರೆದಿದ್ದಾರೆ ಈ ಥರ ಮೂವಿಗೆ ಅಂತ, ಒಳ್ಳೇದು ಹೋಗ್ಬಾ ಅಂತ ನೀವೇ ವಿಶ್ ಮಾಡಿ ಕಳ್ಸಿದ್ದು, ಒಳ್ಳೇದು ಆಯ್ತು. ಸೊ ತುಂಬಾ ಜನ ನನಗೆ ಮೆಸೇಜು ಮಾಡಿದ್ದಾರೆ, ಫಿಲಮಲ್ಲಿ ನೋಡಿದ್ವಿ ಅಂತ. ಥಿಯೇಟ್ರಲ್ಲ ಕೂಗಿದ್ರಂತೆ ರೆಮೋ ಅಂತ ಒಂದು ಥಿಯೇಟ್ರಲ್ಲಿ, ಅದು ಕೂಡ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಸ್ಟ್ ಸೃಜನ್ಜಿಗೆ, ಯೋಗರಾಜ್ ಭಟ್ ಸರ್ಗೂ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಬಂದು ಅದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಸುಮಾರು ಜನಕ್ಕೆ ಎಲ್ಲೋ ನೋಡಿದ್ವಿ ಅಂತ ಇದ್ರು. ಕೊನೆಗೆ ಸಡನ್ ಆಗಿ ಈ ಕಾರ್ಯಕ್ರಮದ ಹೆಸರು ಹೇಳೋರು, ಮಜಾ ಟಾಕೀಸ್ ಅಲ್ಲಿದ್ದಾರೆ ಅಂತ. ತುಂಬಾ ಖುಷಿ ಆಯ್ತು, ನೀವು ಚೆನ್ನಾಗಿ ಮಾಡಿದ್ರಿ ಕೂಡ. ಪೇಮೆಂಟ್ ಎಷ್ಟು ಕೊಟ್ರಿ? ಅವ್ರನ್ನೇ ಕೇಳಿ. ಪೇಮೆಂಟ್ ಕಮ್ಮಿ ಕೊಟ್ಟಿರೋ ಪರವಾಗಿಲ್ಲ, ಊಟದ ಖರ್ಚು ಎಷ್ಟು ಬಂತು ಅದನ್ನ ಹೇಳಿ. ಅದನ್ನ ಹೇಳಿ. ಇಲ್ಲ, ಅವ್ರು ಆವಾಗ ಡಯಟ್ ಅಲ್ಲಿ ಇದ್ರು. ಯಾರು? ಶಿ ಈಸ್ ನೆವರ್ ಡಯಟಿಂಗ್, ಶಿ ಈಸ್ ಡೈ ಈಟಿಂಗ್. ಗೊತ್ತಾಯ್ತಾ? ಹಾ, ಹೇಳಿ ಭಟ್ರೆ. ಮೊದಲನೇದಾಗಿ
ಈ ಸಬ್ಜೆಕ್ಟ್ ಹೆಂಗ್ ಉಳಿತು? ಎಷ್ಟು ವರ್ಷಗಳಿಂದ ಇತ್ತು ತಲೆಯಲ್ಲಿ? ಇದು ಯಾವತ್ತು ಕಣ್ಣೀರು ಬರ್ದೇ ಇರೋ ಒಬ್ಬ ಹುಡುಗ, ಇವರಿಬ್ರು ಪುಣ್ಯತ್ ಕಿತ್ತಿರು, ಮತ್ತೆ ಇವ್ರನ್ನ ಬಿಟ್ಟು ಇನ್ನಿಬ್ರು ಪುಣ್ಯತ್ ಕಿತ್ತಿರಿದ್ದಾರೆ, ಅಪೂರ್ವ ಅರೋರಾ ಮತ್ತೆ ಅಮೂಲ್ಯ ಅವರು. ಈ 4 ಜನರ ಹುಡುಗಿಯರ ಸಹವಾಸದಲ್ಲಿ, ಅಪ್ಪ ಅಮ್ಮನ ಸಹವಾಸದಲ್ಲಿ ಒಂದ್ ಮೆಟಡೋರ್ ಮತ್ತೆ ಧರ್ಮನ್ ಜೊತೆ ಇನ್ನೊಂದ್ 4 ಜನ ಮನೆ ಹಾಳು ಫ್ರೆಂಡ್ಸ್ ಇದ್ದಾರೆ. ಆ 4 ಜನ ಮನೆ ಹಾಳು ಫ್ರೆಂಡ್ಸ್ ಜೀವನ ಎಲ್ಲ ಸೇರಿ ಅವನಿಗೆ ಏನ್ ಕಣ್ಣೀರ್ ಬರಲ್ಲ ಅಂತಿರುತ್ತೆ, ಅವು ಎಲ್ಲ ಸೇರಿ ಒಂದ್ ಹನಿ ಕಣ್ಣೀರಾಗುತ್ತೆ. ಅದು ಬಂದ ಮೇಲೆ ಅವನಿಗೆ ಜೀವನ ಅರ್ಥ ಆಗುತ್ತೆ, ನನ್ನಿನ ತರ ಗಂಡು ಮುತ್ತೈದೆಯಾಗಿ ಬದುಕೊಂಡು ಹೋಗ್ತಾನೆ ಅಂತ. ಇದು ಬರ್ದಿಟ್ಕೊಂಡು ಒಂದು 1.5-2 ವರ್ಷ ಆಗಿತ್ತು. ಶ್ರೀಯುತ ಸೈಯದ್ ಸಲಾಂ ಅವರ ಕೃಪಾ ಕಟಾಕ್ಷ, ನಮ್ಮ ನಿರ್ಮಾಪಕರು, ಅವ್ರು ನನಗೂ ಸ್ನೇಹಿತರು, ಗಣೇಶ್ಗೂ ಸ್ನೇಹಿತರು, ಅವರು ಇದನ್ನ ಆಗಗಳು. ಫ್ಯಾಂಟಾಸ್ಟಿಕ್. ಈಗ ನಿಮ್ಮ ಸಾಹಿತ್ಯದಲ್ಲಿ ಯಾವಾಗ್ಲೂ ಒಂದ್ ಸ್ವಲ್ಪ ತಲೆಗೆ ಹುಳ ಬಿಡ್ತಾ ಇರ್ತೀರಾ, ಅಂಡ್ ಬಹಳ ಮುಖ್ಯವಾಗಿ ಈ ಒಂದು ಸಿಚುವೇಶನ್ಗೆ ಈ ಸಾಂಗ್ ಬರಿಬೇಕು ಅಂದಾಗ ನಿಮ್ ತಲೆಗೆ ಯಾವಾಗ ಹುಳ ಬಿಟ್ಕೊಂಡು ಬರದ್ರಿ ಈ ಸಾಂಗ್? ಹೊಡೆಯೊಂಬತ್ತು ಇದೇ ತರದೊಂದು ಟಿವಿ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಟೈಮ್ ಅಲ್ಲಿ ಬಾಗಲಕೋಟೆಯಲ್ಲಿ ಕೇಳಿದ ಪದ ನಾನು. ಇಡೀ ಉತ್ತರ ಕರ್ನಾಟಕ ಅದು ಅವರಷ್ಟು ಪವರ್ಫುಲ್ ಆಗಿ ನಮ್ಗೆ ಹೇಳಕ್ ಬರಲ್ಲ, ನನಗ್ ಬರುತ್ತೆ. ಬಯಲ್ಸೀಮೆಯವನು ಗಂಡಸರು ಹೆಂಗಸರು 40-50 ಸಾವಿರ ಜನ ಒಟ್ಟಿಗೆ ಹೇಳೋದು ಕೇಳದೆ, ಒಂಥರ ಹಿಂಗೆ ಕರೆಂಟ್ ಪಾಸ್ ಆದಂಗಾಗುತ್ತೆ. ಇದನ್ನ ಹಾಡಿಗೆ ಬಳಸ್ಬೇಕು, ಇದನ್ನ ಹಾಡಲ್ಲಿ ಹಾಕೋಬೇಕು ಅಂತ ಅವತ್ತಿಂದ ಅನ್ಕೊಂಡು ಈ ಸಿನಿಮಾದಲ್ಲಿ ಅವಕಾಶ ಸಿಕ್ತು, ಹಾಕಿದೆ. ವೆರಿ ಗುಡ್. ನಿಕ್ಕಿ, ಟೆಲ್ ಮಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನನಗೆ ಹೊಡೆಯೊಂಬತ್ತರ ಇತ್ತು ಆಬ್ವಿಯಸ್ಲಿ. ಏನ್ ವಾಟ್ ಬೆಟರ್ ಕ್ಯಾನ್ ಐ ಆಸ್ಕ್ ಫಾರ್ ಡ್ರೀಮ್ ಡೈರೆಕ್ಟರು, ಡ್ರೀಮ್ ಕೋಸ್ಟರು, ಮತ್ತೆ ಮಜಾ ಸೆಟ್ಟಲು ಇದೇ ಮಜಾ ಟಾಕೀಸ್ ತರ. ಸೊ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ನಂಗಂತೂ. ಹೌ ವಾಸ್ ದ ಪ್ರೋಸೆಸ್? ಈ ಸಿನಿಮಾಗೆ ಸೆಲೆಕ್ಟ್ ಆಗಿದಾಗೆ? ಈ ಸಿನಿಮಾಗೆ ಆಕ್ಚುಲಿ ನಾನು 1 year ಬ್ಯಾಕ್ ಥ್ರೂ ಅ ಫ್ರೆಂಡ್ ಬಟನ್ ಮೀಟ್ ಮಾಡಿದ್ದೆ, ಸುಮ್ನೆ ಮೀಟ್ ಮಾಡಿದ್ದೆ. ಅವಾಗ ಐ ಥಿಂಕ್ ಕಾಸ್ಟಿಂಗ್ ಮಾಡ್ತಾ ಇರ್ಲಿಲ್ಲ, ಸುಮ್ನೆ ಮೀಟ್ ಮಾಡಕ್ ಹೋಗಿದ್ದೆ. ಆಮೇಲೆ ಅಫ್ಕೋರ್ಸ್ ಏನಾಯ್ತು ಗೊತ್ತಿಲ್ಲ, ಕಾಸ್ಟಿಂಗ್ ಮಾಡ್ತಾ ಇರ್ಲಿಲ್ಲ. ಬಟ್ ಆಮೇಲೆ 1 ವರ್ಷ ಆದ್ಮೇಲೆ ನನ್ನ ಫೇಸ್ಬುಕ್ ಅಲ್ಲಿ ಯಾರೋ ನನ್ನ ಫ್ರೆಂಡ್ ನನ್ನ ಫೋಟೋ ಲೈಕ್ ಮಾಡಿದ್ದು, ಭಟ್ರು ಅವ್ರ ವೈಫ್ ರೇಣುಕಾ ಮ್ಯಾಮ್, ಈ ಹುಡುಗಿ ಯಾರು ಕರೆಸ್ಬೋದಲ್ಲ ಕಾಸ್ಟಿಂಗ್ ಮುಗುಳ್ನಾಗ ಹೆಂಗ್ ಮಾಡ್ತಿದ್ದಾರೆ ಅಂತ. ಸೊ ಅವಾಗ ಕರ್ಸಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಆಗಿದ್ದು. ಸೊ ನನಗೆ ಅನೌನ್ಸ್ ಮಾಡಿದ್ದು ಹೀಗೆ, ನೀವು ಏನ್ ಬೇಜಾರು ಮಾಡ್ಕೋಬೇಡಿ, ನೀವು ಈ ಸತಿ ಏನೋ ಕ್ಯಾರೆಕ್ಟರ್ಗೆ ಫಿಟ್ ಇಲ್ಲ ಅಂತ ಅನ್ಕೋಬೇಡಿ ಅಂತ ಹಂಗೆ ಅನೌನ್ಸ್ ಮಾಡಿದ್ದು. ಸೊ ಸೆಲೆಕ್ಟ್ ಆದೆ. ವೆರಿ ಗುಡ್, ಸೂಪರ್. ಧರ್ಮ ಹೇಳಪ್ಪ, ಏನ್ ದಬ್ಬಾಕಿದ್ಯಪ್ಪ ಪಿಕ್ಚರ್ ಅಲ್ಲಿ? ಎಲ್ಲ ದಬ್ಬಾತಿದ್ದೀನಿ. ಎಲ್ಲ ದಬ್ಬಾಕಿದ್ಯಾ? ದಯವಿಟ್ಟು ಏನಿದ್ದಾರೆ ಎಲ್ಲ ದಬ್ಬಾತಿದ್ದೀನಿ. ಎಲ್ಲ ತೂಪದಾಗ ಬಂದಿದೆ. ಏನ್ ತೂಕದ? ಮಾತಾಡೋದೇ ಸಿನಿಮಾಲಿ ಮಾತಾಡೋದೇ ಹಂಗೆ. ಮಾತಾಡೋ ನೋಡೋಣ. ಎಲ್ಲ ಮಾತಾಡ್ತಿದ್ದೀನಲ್ಲ, ಮಾತಾಡ್ತಿದ್ದೀನಿ. ನಾವೆಲ್ಲ ಹಿಂಗೆ ಮಾತಾಡೋದು. ಯೋಗರಾಜ್ ಭಟ್ ಸರ್ ಮತ್ತೆ ಗಣೇಶ್ ಸರ್ 3ನೇ ಕಾಂಬಿನೇಷನ್ ಆದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಲಾಮಲ್ಲೇ ಆದ್ಮೇಲೆ ನೆಕ್ಸ್ಟ್ ಯೋಗರಾಜ್ ಭಟ್ ಸರ್ ಕತ್ಸಿರು, ಅಲ್ಲಿ ನಂದು ಸೆಲೆಕ್ಷನ್ ಆಯ್ತು. ಅಲ್ಲಿಂದ ಜರ್ನಿ ತುದುವಾತು ಮುಗುಲ್ನಗೆ. ಒಂದ್ ರೀತಿಯಲ್ಲಿ ಮುಗುಳ್ನಗೆಯ ಮುತ್ತುಮಣಿ. ಅಪ್ಪ ಫಸ್ಟ್ ಡೇ ಶೂಟಿಂಗ್ ಹೆಂಗಿತ್ತಪ್ಪ ಹೇಳು? ಅದನ್ನ ಹೇಳಕ್ಕೆ ಅನ್ಸುತ್ತೆ. ನಂದು ಫಸ್ಟ್ನೇ ಶಾಟ್ ಬಂದ್ಬಿಟ್ಟು ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರ್ತೀನಿ. ಆ ಶಾಟ್ ಫಸ್ಟ್ನೇ ನಂದು ಓಪನ್ ಆಗಿದ್ದು. ಫಸ್ಟ್ ನೈಟ್ ಶಾಟ? ಫಸ್ಟ್ ಡೇ ಶಾಟ್ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರ್ತೀನಿ. ಅಲ್ಲಿಂದ ಶುರು ಆಗಿದ್ದು ನನ್ನ ಜರ್ನಿ ಮುಗುಳ್ನಾಗೆ. ಹೆಂಡತಿ ಮಕ್ಕಳ ಜೊತೆ ಮಲ್ಗಿದ್ದು ನನಗೆ ತುಂಬಾ ಭಯ ಇತ್ತು. ಅಂದ್ರೆ ಇನ್ನು ಬೆಳಿಗ್ಗೆನೆ ಹೋಗಿದ್ವಿ, ಶಾರ್ಟ್ ಕಂಪೋಸಿಷನ್ ಮಾಡೋಣ, ತಿಂಡಿ ಆದ್ಮೇಲೆ ಶೂಟ್ ಮಾಡೋಣ ಅಂತಂದ್ರು ಬಡ್ಸರು. ಆಯ್ತು ಸರ್ ಅಂತೇಳಿ ಡೈಲಾಗ್ ನೋಡ್ಕೊಂಡಿದ್ದೆ. ಆಮೇಲೆ ಇಲ್ಲ ಒಂದ್ಸತಿ ಮಲ್ಕೊಂಡ್ ನೋಡಿ ಹೆಂಗಿದೆ ನೋಡೋಣ ಶಾರ್ಟ್ಸ್ ಅಂತ ಹೇಳಿ ಮಲ್ಕೊಂಡಿದ್ದೆ. ಆ ಹುಡುಗಿನೂ ರೆಡಿಯಾಗಿ ಬಂದ್ಬಿಡ್ತು, ನನ್ನ ಮಿಸಸ್ ಕ್ಯಾರೆಕ್ಟರ್ ಮಾಡಿದ್ದು. ಮಲ್ಕಟ್ಲ ಶಾರ್ಟೇ ಮುಗಿಸ್ಬಿಡೋಣ ಅಂತೇಳಿ ಮಲಗಿಸಿದ್ರು. ಸರಿ, ಆ ಶಾರ್ಟು ಮುಗ್ದೋಯ್ತು. ತಿಂಡಿ ತಿಂದು ನೋಡ್ತೀನಿ, ಆ ಹುಡುಗಿನೇ ಇಲ್ಲ. ಇವತ್ತಿಗೂ ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಬಿಟ್ರೆ ಹಿಂಗೆಲ್ಲ ಅನ್ಯಾಯ ಮಾಡ್ತೀರಾ ಪಾಪ ವಯಸ್ಸು ಬಂದು ಹುಡುಗರಿಗೆ? ಇವ್ನು ಹೇಳಿದ್ಮೇಲೆ ಗೊತ್ತಾಯ್ತು ನನಗೂ ಯಾರು ಏನು. ಅವ್ನ ಮಾತು ಚೆನ್ನಾಗಿದೆ ಅಲ್ಲಿ. ಗಣೇಶ ಇವನಿಗೆ ಫೋನ್ ಮಾಡಿರ್ತಾನೆ, ಮದ್ವೆ ಆಗ್ಬೇಕು ಕಣ, ಇಲ್ಲಾಂದ್ರೆ ಬದುಕಲ್ಲಿ ಮುಂದುವರಿಯಕ್ ಆಗಲ್ಲ ಅಂತ. ಸಜೆಷನ್ ತಗೊಳ್ಳೋದು. ಬೆಸ್ಟ್ ಫ್ರೆಂಡ್ ಇವನು ಸ್ವಲ್ಪ ತೊದ್ಲ, ನೆಟ್ಟಿಗೆ ಮಾತಾಡಕ್ ಬರಲ್ಲ. ಅದು ಅವನ್ ಬಾಯಲ್ಲೇ ಕೇಳ್ಬೇಕು. ಈಗ ನಾನು ಗಣೇಶ, ಅವನು ಧರ್ಮ. ಮಾತಾಡ. ಗೋಪಿ, ಮದ್ವೆ ಆಗ್ಬೇಕಣ. ಹೌದೌದು, ಆಗ್ಬಿಡದೆ ಇವಾಗ. ಹೆಂಡತಿ ಮಕ್ಳು ಮೈ ಮೇಲೆ ತಾಲ ಹತ್ತಂತ ಮದ್ವೆ ಅಂತ ಏನಂತ ಗೊತ್ತಾಗಲ್ಲ. ಹೋಗಿದ ತೂವಲ್. ನಿಮ್ ಮಾತಲ್ಲಿ ತುಂಬಾ ತೂತ ಇದೆ ನಮ್ ತಾತ. ಇವನಿಗೊಂದ್ ಮಗು ಇರುತ್ತೆ, ಹೆಂಡತಿ ಇರ್ತಾಳೆ. ಆ ಕರೆಕ್ಟ್ ಆಗಿ ಅವನು ಮದುವೆ ಆಗ್ಬೇಕು ಅಂದಾಗ ಇವನ್ ಹೆಂಡತಿ ಕ್ಯಾರೆಕ್ಟರ್ ಹಿಂಗೆ
ಕಾಲ್ ಬಿಸಾಕತ್ತೀವಿ ಮೇಲೆ ಡಬಾ. ಅವಾಗ ಹೇಳೋದು ಹೆಂಡತಿ ಮಕ್ಕಳು ಮೈ ಮೇಲೆ ಕಾಲ್ ಹಾಕ ಗಂಟ ಮದುವೆ ಅಂದ್ರೆ ಏನು ಅಂತ ಗೊತ್ತಾಗಲ್ಲ, ಫೋನ್ ಇಡೋ ಸುವರ್. ಇದು ಗಣೇಶನ್ ಬೈಯೋ ಡೈಲಾಗ್. ಸೂಪರ್. ಓಕೆ ಆಶಿಕಾ, ಟೆಲ್ ಮಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಸಿನಿಮಾಲಿ? ತಾವೇನ್ ದಬಾಕಿದ್ದೀರಾ ಎಲ್ಲ ಹೇಳಿಪ್ಪ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಿಖಿತಾ ಹೇಳ್ದಂಗೆ ಆಲ್ವೇಸ್ ಡಿಸೈರ್ ಟು ವರ್ಕ್ ವಿತ್ ಸಚ್ ಅ ಬಿಗ್ ಅಂಡ್ ಗುಡ್ ಡೈರೆಕ್ಟರ್. ಸರ್ ಚೆನ್ನಾಗಿ ತರಲೆ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಒಂದು ಮಿಡಲ್ ಕ್ಲಾಸ್ ಅಲ್ಟ್ರಾ ಮಾಡರ್ನ್ ಹುಡುಗಿ, ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್. ಸೊ ನನ್ನ ರಿಯಲ್ ಲೈಫ್ ತುಂಬಾ ಕ್ಯಾರೆಕ್ಟರ್ ರಿಲೇಟ್ ಆಗ್ತಿತ್ತು. ನನಗೆ ಸ್ಕೂಲ್ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಿತ್ತು. ನಾನು ಪಿಯೋಲ್ ಮಾಡ್ತಿದ್ದಿದ್ದು ತರಲೆ ಆಗ್ಲಿ ಎಲ್ಲಾನು. ಸೊ ಅದೇ ತರ ಸರ್ ಕೂಡ ತರಲೆ ಮಾಡ್ಸಿದ್ದಾರೆ ಗಣೇಶ್ ಸರ್ ಜೊತೆ, ಮತ್ತೆ ಅವ್ರ ಗ್ಯಾಂಗ್ ಜೊತೆ ಫುಲ್ ಗಲಾಟೆ. ಸೂಪರ್. ಗಣೇಶ್ ಚಡ್ಡಿ ಹೇಳಿದ್ರು. ಈಗ ಒಂದು ಪ್ರಶ್ನೆ ಹಾಕ್ಬಿಡ್ತೀನಿ, ನೀವ್ ಹೇಳಂಗಿಲ್ಲ. ಬನ್ನಿ, ನೀವಿಬ್ರು ಬನ್ನಿ, ಹೆಣ್ಮಕ್ಳು ಬನ್ನಿ. ಓಕೆ, ರೀ ಡೈರೆಕ್ಟರ್ ಸಾಹೇಬ್ರೆ, ಇಜಿಲ, ಇವಾಗ ಇವರಿಬ್ರಲ್ಲಿ ಒಂದು ಸಿನಿಮಾಗೆ ಹೀರೋಯಿನ್ ಆಗಿ ತಗೋಬೇಕು ಅಂದ್ರೆ ಯಾರ ಜೊತೆ ಹೀರೋಯಿನ್ ಸೆಲೆಕ್ಟ್ ಮಾಡ್ಬೋದು? ಆಕ್ಟ್ ಮಾಡ್ಬೇಕಲ್ಲ. ಆಕ್ಟ್ ಎಲ್ಲ ಬೇಡ, ಫಸ್ಟ್ ಅಪಿಯರೆನ್ಸ್ ಹೇಳಿ. ಆಶಿಕಾನ ಇಲ್ಲ ನಿಖಿತನ? ಇಲ್ಲ, ಇಬ್ರು ಚೆನ್ನಾಗಿದ್ದಾರೆ. ತಗೊಂಬಿಡಿ. ಇಲ್ಲ, ಒಂದೇ ಹೀರೋಯಿನ್ ಇರೋದು. ಇಬ್ರು ಚೆನ್ನಾಗಿರಲ್ಲ. ಒಬ್ಬರ ಹೆಸರು ಹೇಳಿ ಸರ್. ಇವಾಗ ಗಣೇಶ್ ಜೊತೆ ಅಂದ್ರೆ ಇವ್ರು ತಗೊಂತೀನಿ ಹೈಟ್ಗೆ, ನಿಮ್ ಜೊತೆ ಅಂದ್ರೆ ಇವ್ರನ್ನ ತಗೊಂತೀನಿ. ನಿಮ್ಮ ಹೈಟ್ ತರ ಅಷ್ಟೇ ಇದಾರಲ್ಲ ಇವರು. ಆಲ್ರೆಡಿ ಒಂದು ಪಿಕ್ಚರ್ ಮಾಡ್ತಾ ಇದೀವಿ, ಅದಕ್ಕೆ ಹೇಳಿದೆ ಇಬ್ರು. ಗೋಲ್ಮಾಲ್ ಬ್ರದರ್ಸ್ ಅಂತ ಒಂದು ಸಿನಿಮಾ ಮಾಡ್ತಾ ನನ್ನ ಇದೀವಿ. ಟೇಸ್ಟ್ ನಿಮ್ ಟೇಸ್ಟ್ ಒಂದ್ ಸ್ವಲ್ಪ ಮ್ಯಾಚ್ ಆಗುತ್ತಲ್ಲ ಮಿಸ್. ನಿಮ್ಮ ಟೇಸ್ಟ್ ಮ್ಯಾಚ್ ಮಾಡೋದಕ್ಕೆ ಈ ಜಗತ್ತಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ಒಂದು ಸಿನಿಮಾ ಮಾಡ್ತಾ ಇದೀವಿ ಗೋಲ್ಮಾಲ್ ಬ್ರದರ್ಸ್ ಅಲ್ಲಿ. ಸೊ ಶಿ ಪ್ಲೇಸ್ ಮೈ ಪೇರ್. ಸೊ ಇವಾಗ ತಾವಿಬ್ರು ಹೆಂಗಿದ್ರು ಎದ್ದಿದ್ದೀರಾ, ಎದ್ದು ನಿಂತ್ಕೊಂಡು ಸಾಹಸ ಮಾಡಿದೀರಾ. ಒಂದು ನೃತ್ಯವನ್ನ ನೋಡ್ಬೇಕು ಅಂತ ನಮ್ಮ ಬಯಕೆ, ನಂದಲ್ಲ ಭಟ್ರದು. ಕಂಗ್ರಾಟ್ಸ್. ರೆಡಿ, ಮ್ಯೂಸಿಕ್. ನಾನೇ ಚೆನ್ನಾಗಿ ಮಾಡಿದೆ, ದರಿದ್ರವಾಗಿ ಮಾಡಿದೆ, ನನಗೆ ಗೊತ್ತು, ಪರವಾಗಿಲ್ಲ. ಇವಾಗ ಭಟ್ರು ಬರವಣಿಗೆಗೆ ಫೇಮಸ್. ಇವಾಗ ನೀವು ಒಂದು 25 ಸಲ ಮಜಾ ಟಾಕೀಸ್ಗೆ ಬಂದಿದ್ದೀರಾ. ಆಯ್ತು, ಒಂದ್ ಸಿಲ್ವರ್ ಜುಬ್ಲಿ ಅನ್ಕೋಬಹುದು. 25 ಸಲ ಮಜಾ ಟಾಕೀಸ್ಗೆ ಬಂದಾಗ್ಲೆಲ್ಲ ಒಂದು ಕವಿತೆ ಬರ್ಕೊಂಡ್ ಬಂದಿದ್ದೀರಾ. ಈ ಸಲ ಏನ್ ಬರ್ಕೊಂಡ್ ಬಂದಿದ್ದೀರಾ ಹೇಳಿ? ಏನೋ ಬರ್ಕೊಂಡ್ ಬಂದಿದ್ದೀರಪ್ಪ? ಇದು ಈ ಮುಗುಳು ನಗೆ ಟೈಟಲ್ ಟ್ರ್ಯಾಕ್ ನೀನ್ ಕೇಳಿದ್ಯಾ ಅನ್ಕೋತೀನಿ. ಮುಗುಳು ನಗೆ ನೀ ಹೇಳು ಅಂತ ಒಂದು ಟೈಟಲ್ ಟ್ರ್ಯಾಕ್ ಇದೆ. ಆ ಟ್ಯೂನಿಗೆ ಬರ್ದಿದ್ದು ಮಜಾ ಟಾಕೀಸೆ ಹೇಳು, ಮಜಾ ಟಾಕೀಸೆ ಹೇಳು, ನೂರಾರು ಪ್ರೋಗ್ರಾಂಗಳಲ್ಲಿ ನೀ ನಗುತ್ತ ಉಳಿದಿರುವೆ, ತುಸು ಬಿಡಿಸಿ ಹೇಳು ನಮಗೆ, ಸುಸ್ತೆಂಬುದಿಲ್ಲವೇ ನಿನಗೆ, ಸಾವಿರದ ಮೆಟ್ಟಿಲು ತಿಳಿದು ನಗುತ್ತಲಿರು ಹೀಗೆ. ನನಗೆ ಭಟ್ರು ಸಿಕ್ಕಿದಾಗ್ಲೆಲ್ಲ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಹೆಂಗೋ ಮಾಡ್ತ್ಯಾ, ಏನೋ ಮಾಡ್ತ್ಯಾ, ಎಲ್ಲಿಂದ ತರ್ತೀಯ ಐಡಿಯಾ, ಡ್ರೈನ್ ಔಟ್ ಆಗುತ್ತೆ ಅಂತ. ಬಟ್ ಒಂದು ಸ್ಕ್ರಿಪ್ಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನ ಹೇಳಿ ಭಟ್ರೆ. ನಾನು ಖಂಡಿತ ಅದನ್ನ ಹೇಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೆ ಸೃಜಾಗೆ. ಒಬ್ಬನ ಜೇಬಲ್ಲಿ ಒಂದು ₹1,00,000 ಇಟ್ಬಿಟ್ಟು ಕಚ್ಕೊಳ್ಳಿ ಕೊಟ್ರು ಯಾರು ನಗಲ್ಲ. ಇವತ್ತು ನಗು ಅನ್ನೋದು ತುಂಬಾ ಕಷ್ಟ. ಆಮೇಲೆ ಒಬ್ಬನಲ್ಲಿ ನಗುನ ಹುಟ್ಸೋದು, ಅದು ಇಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಅದು ಎಷ್ಟು ಕಷ್ಟದ್ದು ಅನ್ನೋದು ಅವನಿಗೂ ಹೇಳ್ಕೊಳಕ್ ಆಗಲ್ಲ. ಅಕಸ್ಮಾತ್ ನಾನು ಹೇಳಕ್ ಟ್ರೈ ಮಾಡ್ತೀನಿ, ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ತುಂಬಾ ಕಷ್ಟದ ಕೆಲಸ ಅದು. ಪ್ರತಿ ಸತಿ ಬಂದಾಗ್ಲೂ ನಾನು ನೋಡ್ತೀನಿ, ಇವನು ಪೂಜಾಮ್ಮ ಮತ್ತೆ ಎಲ್ಲಾ ಟೆಕ್ನಿಕಲ್ ಕ್ರೂ ಯಾರೋ ನಗಲಿ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ಆ ಟೆನ್ಷನ್ ನಲ್ಲಿ ಮತ್ತೆ ತಿರ್ಗಾ ಏನು ಮಾಡಿದ್ರು ನಗಿಸ್ಬೇಕು ಅಂತ ಒದ್ದಾಡ್ತಾ ಇರೋ ಟೀಮ್ ಇದು. ಅದಕ್ಕೆ ಇಷ್ಟು ಪವರ್ಫುಲ್ ಆಗಿ ಇಲ್ಲಿವರೆಗೆ ಮಾಡ್ಕೊಂಡ್ ಬಂದಿದ್ದೀರಿ. ಸೊ ನಿಮ್ಮ ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ನಿನಗಂತೂ ಈಗ 300 ಎಷ್ಟನೇ ಎಪಿಸೋಡ್ ಇದು? ಆಲ್ಮೋಸ್ಟ್ 300 ಆಗ್ತದೆ. 300 ಹತ್ತತ್ರ ಇದ್ದಾನೆ. ಈ ವೇದಿಕೆಯಲ್ಲಿ ಯಾರು ಒಂದು 300 ಮುತ್ತು ಕೊಡ್ಬೇಕು ಇವನಿಗೆ, ನನ್ನ ಒಂದು ಕೋರಿಕೆ. ಎಂಥ ನೋವಿದ್ರೂ ಮರೆಸುತ್ತೆ ನಗು, ಅದು ಈ ತಂಡದ ಮೋಟೋ. ಪ್ಲೀಸ್ 300 ಮುತ್ತು ಯಾರು ಕೊಡ್ರಿ ಇವನಿಗೆ, ಪುಣ್ಯಾತ್ಮಗೆ. ರೆಡಿಯಪ್ಪ, ನಾನ್ ರೆಡಿ. ಥ್ಯಾಂಕ್ ಯು ಭಟ್ರೆ. ಸರ್ ನಿಮ್ ಸಪೋರ್ಟಿ ನಾನೇನಿರಬೇಕು. ನಿಮ್ ಚಾನ್ಸ್ ಈಗ. ಕ್ಯಾಮ್ರಾ ಆಕ್ಷನ್. ಓಕೆ, ಟೇಕ್ 2. ಕ್ಯಾಮ್ರಾ ಆಕ್ಷನ್. ಓಕೆ, ಅವರು ಭಟ್ರಿಗೆ ಕಾಯ್ತಾರೆ. ಟೇಕ್ 3. ಕ್ಯಾಮ್ರಾ ಆಕ್ಷನ್. ಹೊಡಿ 9. ಅಡೆಯೋ 9. ಹೆಣ್ಮಕ್ಳು ಹೆದರ್ಕೊಂಡಿದ್ದಾರೆ, ಗಂಡ್ಮಕ್ಳು ಕೊಟ್ಬಿಡಣ.
ಬನ್ನಿ ಬಿಟ್ರೆ ಬನ್ನಿ ಸಲಾಮ್. ಬನ್ನಿ ಬಿಟ್ರೆ. ನಂದು 1 ಮುತ್ತು 150 ಕೆಪಾಸಿಟಿ ಇರೋದು, ಹೈ ವೋಲ್ಟೇಜು. ಶಾಕು ಶಾಕು. ಅಲ್ಲ ಈ ಕಡೆ ನೀ ಕೊಡ. ಏನ್ ಹೇಳಿ ಬಿಟ್ರೆ, ನನ್ನ ಆಸೆ ಅಂತೂ ತಿರ್ಲಿಲ್ಲ, ನಿಮ್ಮ ಆಸೆ ತೀರ್ತಲ್ಲ ಬಿಡಿ. ಆಶಿಕಾ, ನಿನ್ನ ಲೈಫಲ್ಲಿ ಮಾಡಿರುವಂತ ಮೋಸ್ಟ್ ಅಡ್ವೆಂಚರಸ್ ಕೆಲಸ ಏನಮ್ಮ? ಇವಾಗ ಮಾಡ್ಬೇಕಿತ್ತು, ಇವಾಗ ಆಗ್ಬೇಕಾಗಿತ್ತು ಆಕ್ಚುಲಿ. ಆಗ್ಲಿಲ್ಲ ಅದು. ನಾನು ರೀಸೆಂಟ್ಲಿ 2 months ಬ್ಯಾಕ್ ನನ್ನ ಫ್ರೆಂಡ್ಸ್ ಜೊತೆ ಗೋವಾ ಹೋಗಿದ್ದೆ. ಗೋವಾಗೆ ಹೋದಾಗ ಅಲ್ಲಿ ಒಂದ್ ಹಂಗೆ ನೈಟ್ ಲೈಫ್ ಒಂದ್ ಪಾರ್ಟಿ ಇತ್ತು. ಸೊ ನಾವೊಂದ್ 5 ಜನ ಫ್ರೆಂಡ್ಸ್ ಕಾರಲ್ಲಿ ಹೈರ್ ಮಾಡಿ ಹೋಗಿದ್ದು. ಅಲ್ಲಿ ಪಾರ್ಟಿ ಆಗ್ತಾ ಆಗ್ತಾ ಒಬ್ರಿಗೆ ಮಾತ್ರ ಕಾರ್ ಓಡ್ಸಕ್ ಬರೋದು. ಇನ್ನ 4 ಜನ, ಒಬ್ಬ ಹುಡ್ಗ, 3 ಜನ ಹುಡ್ಗಿರು, ಯಾರಿಗೂ ಕಾರ್ ಓಡ್ಸಕ್ ಬರಲ್ಲ. ಲಕ್ಕಿ ಬಾಯ್. ಅಂಡ್ ಅಲ್ಲಿ ಏನಾಯ್ತಂದ್ರೆ, ಅದ್ ಏನಾಯ್ತೋ ಗೊತ್ತಿಲ್ಲ, ಈ ಫೆಲ್ಟ್ ಸಿಕ್, ಅದೇನೋ ಡ್ರಿಂಕ್ ಎಕ್ಸ್ಚೇಂಜ್ ಆಯ್ತೋ, ಮಿಕ್ಸ್ ಆಯ್ತೋ, ಏನಾಗಿರೋ ಗೊತ್ತಿಲ್ಲ. ಬರ್ಬೇಕಾದ್ರೆ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ಡ್ರೈವ್. ಸೊ 2:30 ಹಂಗೆ ನಾವ್ ಅಲ್ಲಿಂದ ಬಿಟ್ವಿ. ಏನೋ ಒಂದ್ ಧೈರ್ಯ ಮಾಡಿ ಕುತ್ಕೊಂಡೆ ಸ್ಟೇರಿಂಗ್ ಮೇಲೆ. ಭಯ, ಲೊಕೇಶನ್ ಕೂಡ ಗೊತ್ತಿಲ್ಲ, ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇರೋದು, ಅದ್ರ ಜೊತೆ ಜೋರ್ ಮಳೆ ಬೇರೆ. ಅಂಡ್ ಫಸ್ಟ್ ಗೇರ್ ಅಲ್ಲಿ ಹೋಗ್ತಾ ದಡ್ಡ ಅಂದ್ರೆ ಅವನಿಗಿಂತ ದಡ್ಡ ಇನ್ನೊಬ್ಬ ಇಲ್ಲ. ಯಾಕೆ ಅಷ್ಟು ದೂರ ಇರೋದು 15-20 ಕಿಲೋಮೀಟರ್, ಗೋವಾದಲ್ಲಿ ಮಳೆ ಬರ್ತಾ ಇದೆ, ನಿದ್ದೆ ಕುಡಿದ್ಬಿಟ್ಟು ಮಲ್ಕೊಂಡವನು. ನಿಜಾಲು ದಡ್ಡ ಅವನು. ವಿ ರೀಚ್ಡ್ ಅರೌಂಡ್ 5:30 ಹೋಟೆಲ್ಗೆ ರೀಚ್ ಆದ್ವಿ. ಈ ಒಂದು ಇನ್ಸಿಡೆನ್ಸ್ ಇಂದ ನೀವು ಕಲಿಬೇಕಾಗಿರೋ ಪಾಠ ಏನ್ ಹೇಳು? ಏನು ಏನ್ ಕಲಿಬೇಕು? ಏನು ಮಿಸ್ಟರ್ ಲೋಕೇಶ್, ಏನ್ ಕಲಿಬೇಕು ಹೇಳಿ? ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ. ನೋ, ವೆನ್ ಯು ಗೋ ಟು ಗೋವಾ ಟೇಕ್ ಮೀ. ಅದು ಮಾರಲ್ಲ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗಿ. ಅಲ್ಲ, ಆಕ್ಚುಲಿ ಅವ್ರದ್ದು ಮೋಸ್ಟ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್. ಅಪ್ಲಿಕೇಶನ್ ಬಿತ್ತು. ನೆಕ್ಸ್ಟ್ ಟೈಮ್ ಗೋವಾ ಕರ್ಕೊಂಡು ಹೋಗ್ತಾರಂತೆ ಸೃಜನ್ ಅವ್ರನ್ನ. ಅವ್ರ ಮೋಸ್ಟ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ ಚಡ್ಡಿ ಎಳೆದಿದ್ದು. ಯಾ, ಸಿನಿಮಾದಲ್ಲಿ ಗಣೇಶ್ ಸರ್ ಚಡ್ಡಿ ಎಳೆಯೋ ಒಂದು ಸೀನ್. ಅಯ್ಯೋ ಭಟ್ರೆ. ನಿಖಿತಾ ಈ ಸಿನಿಮಾಗೋಸ್ಕರ ಗಿಟಾರ್ ಕಲ್ತಿದ್ದ? ಕಮಾನ್, ಲೆಟ್ ಅಸ್ ಸಿ ಒನ್ ಝಲಕ್. 1.5 ತಿಂಗಳಲ್ಲಿ ಪ್ರೋ ತರ ಪ್ಲೇ ಮಾಡಕ್ಕಾಗಲ್ಲ. ಹರಿಕೃಷ್ಣ ಸರ್ ಸೂಪರ್ ಕಾಂಪ್ಲೆಕ್ಸ್ ಕಂಪೋಸಿಷನ್ ಮಾಡಿದ್ದಾರೆ. ಬಟ್ ಏನೋ ಭಟ್ರು ಒಂದ್ ಸ್ವಲ್ಪ ಅಲ್ಲಲ್ಲಿ ಫಿಂಗರ್ ಅದ್ ನೋಡ್ಬೇಕಾರೆ ಎಕ್ಸ್ಪರ್ಟ್ ತರ ಕಾಣ್ಬೇಕು ಅಂತ ಕ್ಲಾಸಸ್ ಹೋದೆ. 1 ತಿಂಗಳು ಏನೋ ನುಡಿಸ್ತೀನಿ, ಕಿವಿ ಮುಚ್ಕೊಡಿ. ಅದೆಲ್ಲ ನಾವು ಮಾಡ್ತೀವಿ, ಅದೆಲ್ಲ ಫ್ರೀಯಾಗಿ ನಾವು ಮಾಡ್ಕೊತೀವಿ. ಓಕೆ, I'll play this. ಭಟ್ರೀಗ ಕಮಾನ್ ಭಟ್ರೆ. ಯೌವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡೆಯೊಂಬತ್ ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡೆಯೊಂಬತ್ ಕೆಟ್ಟು ಕುಂತಾಗ ಕತ್ತೇನು ವೇದಾಂತಿ ಬುದ್ಧಿವಂತ ನೀನು ಈ ಮಾತಿಗೆ ನಂತಿ ವೇಲಾದವನೇ ಪಾಸ್ ಆಗೋದು ಹೊಡೆಯೊಬ್ಬ ಇದನ್ನ ತಿಳ್ಕೊಂಡವನೇ ಮೇಷ್ಟ್ರಾಗೋದು ಹೊಡೆಯೊಬ್ಬ
ಇವ್ರು ಒಡಿ 9 ಪ್ಯಾಕಪ್ ಆದ್ರೆ ಅಯ್ಯಮ್ಮ ಒಡಿ 10 ಒಡಿ 10. ಓಕೆ, ನಮ್ಮ ಆಡಿಯನ್ಸ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇದಾರೆ. ಆಡಿಯನ್ಸ್ ಹತ್ರ ಮಾತಾಡೋಣ. ಶೋರ್. ಓಕೆ, ಎಸ್. ಹಾಯ್ ಸೃಜನಣ್ಣ. ಅಣ್ಣ. ಹಾ, ಕುಂದಾಪುರದಿಂದ ಬಂದಿದ್ದೀನಿ. ನನ್ನ ಹೆಸರು ದಿವ್ಯಾ ಅಂದಳಿ. ಹಾ, ಹೇಳಮ್ಮ ದಿವ್ಯಾ. ನಂಗ ಮುದ್ದೇಶ್ ಅವ್ರನ್ನ ಕಾಣ್ಕೊಂಡ್ ಭಾರಿ ಆಸೆ ಕಣಿ. ಏನು? ಒಂಚೂರು ಕರಿತ್ರೆ ಅವ್ರನ್ನ. ಮುದ್ದೇಶ್ನ? ಹಾ, ಪಾಪ ಮುದ್ದೇಶ. ಏನ್ ಬಾವ ನಿಂದು ಗೋಳು? ಏಯ್ ಬಾ, ಗೆಸ್ಟ್ ಗಳು ಬಂದವ್ರೆ, ಬಾಯ್ಲಿ. ಅದ್ಯಾವ್ದೋ ಹುಡುಗಿ ನಿನ್ನ ಹತ್ರ ಮಾತಾಡ್ಬೇಕಂತೆ. ಓ, ಗೆಸ್ಟ್ ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ನೋಡೇ ಇಲ್ಲ ನಾನು. ಲೇ ಮುದ್ದೇಶ, ಏನ್ ಬಾವ? ಅದ್ಯಾವ್ದೋ ಹುಡುಗಿ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ಹುಡುಗಿ? ಸೃಜನಣ್ಣ ಹೇಳಿ ಅವರಿಗೆ ಕುಂದಾಪುರದ ಮೀನ್ ಬಂದಿದ್ ಪ್ರಪೋಸ್ ಮಾಡೋಕಂದಳಿ. ಮೀನು? ಮಂಡ್ಯ ಮುದ್ದೆ ಮೇಲೆ ಕಡಲ ಮಂಡೆ ಮೀನು ಸಾರು ಬಿತ್ತು ನೋಡೋ ಬಮ್ಮಲ್ಲಿ. ಮುತ್ತೇಶ್ ಅವ್ರೆ ಹೆಂಗಿತ್ರಿ? ಅಯ್ಯೋ, ಕಾಣ್ತಾ ಇಲ್ವಾ ಇಲ್ಲಿ? ನೋಡಿ ಹೆಂಗ್ ಕಾಣುತ್ತೆ. ಅಯ್ಯಯ್ಯೋ. ಎಷ್ಟು ಚಂದ ಅಲ್ಲ ಐಲಿ. ನಂಗೊಂದು ಆಸೆ ಮಾರ್ರೆ, ಈಡೇರಿಸ್ತ್ರ್ಯಾ? ಮುತ್ತ. ಆಯ್ತು. ಎಂತ ಗೊತ್ತಿತ್ತಾ? ಹಾ, ಹಾ, ಹಾ. ನೀವ ಹಾ. ಈಗ ಎಂತ ಮಾಡ್ಕಂದ್ರೆ ಹಾ. ಅಲ್ಲಿಂದ ಇಲ್ಲಿಗೆ, ಹಾ. ಇಲ್ಲಿಂದ ಅಲ್ಲಿ ಓಡಾಡ್ಕ ಅತ್ತ. ಇದು ಒಂದು ಆಸೆಯಾ? ಹೌದೇ, ತಡೀನಿ ತಡ್ಕಳಿ ಮಾರ್ರೆ, ಬಾವಾ ತಡ್ಕಳಿ. ಹೆಂಗೆ ಮಾಡೋದ್ ನೋಡ್ಕೋ. ಹಾ, ಕ್ಯಾಟ್ ವಾಕು ಕೇಳ್ತಿದ್ದಲ್ಲ, ಹಾ. ನೋಡ್ಕೋ. ಬಿಲ್ಡಪ್ ಮ್ಯೂಸಿಕ್ ಕೊಡ್ರಿ. ಜೇಮ್ಸ್ ಬಾಂಡ್ ಮ್ಯೂಸಿಕ್. ಅಬ್ಬಬ್ಬಾ, ಅಲ್ಲಿ ಕಣಿ ಎಂತ ಪರ್ಸನಾಲಿಟಿ. ಯಪ್ಪ ಯಪ್ಪ. ಹ್ಯಾಪಿ ಜರ್ನಿ ಮೂವಿ ಕಂಡಿರ್ಯಾ? ಹ್ಯಾಪಿ ಜರ್ನಿ ಮೂವಿ ಹೀರೋ ಕಂಡಿರ್ಯಾ? ಸೃಜನ್ ಲೋಕೇಶ್ ಅಂತ ಸೆಮಂಗೇಲ್ಯಾ. ಸೂಪರ್ ಅಪ್ಪ. ಎಂತ ವಾಕಿಂಗ್ ಸ್ಟೈಲು. ಅವ್ರು ನಡೀತಾ ಇದ್ರೆ ಒಂದೊಂದ್ ಹೆಜ್ಜೆ ಹುಲಿ ಹುಲಿ ಹೆಜ್ಜೆ ಇಟ್ಟಂಗಿರ್ಲಿಯಾ? ಯಪ್ಪ 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 ಯಪ್ಪ. ಅದು ಹುಲಿ ಪೈಲ್ಸ್ ಬಂದಂಗಿದೆ. ನೀನ್ ನಿಂತಿರೋದು ಸರಿಯಾಗಿ ನಿಂತ್ಕೋ. ಇವಾಗ ಒಂದು ಆವಾಜ್ ಹಾಕ್ತಾರ ನೋಡಿ ಅವರು. ಆವಾಜ್ ಅಂದ್ರೆ ಎಲ್ಲಿ ಬಂದ ಆಮೇಲೆ ಮಾಡ್ಕೊಂಡು ಮೊದಲು ತಾಳಿ ಕಟ್ಬಿಡ್ತೀನಿ ಬಾಮ್ಮ. ಇವಾಗ ಒಂದು ಆವಾಜ್ ಹಾಕ್ತಾರ ನೋಡಿ. ಬಾವೋ ಮರ್ಯಾದೆಯಿಂದ ನನಗೆ ಮದುವೆ ಮಾಡಿಸ್ತಾರೆ ಸರಿ. ಈಗ ಇಲ್ಲ ಅಂದ್ರೆ ಸಿಕ್ಕದೊಳಗೆ ತಾಳಿ ಕಟ್ಬಿಡ್ತೀನಿ. ಯಾರಿಗೆ ಆವಾಜ್ ಹಾಕುದ? ನಂಗೆ ಗೊತ್ತಿತ್ತು ನಿಮ್ಗೂ ಆವಾಜ್ ಹಾಕೋಕ್ ಬತ್ತಂದಳೆ. ಸ್ವಲ್ಪ ಸಮಾಧಾನ 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 ನಿಂತ್ಕಣಿ ಆಯ್ತಾ? ನೀ ಲಾಸ್ಟಿಗೆ ಆವಾಜ್ ಹಾಕ್ಲಿಕ್ಕ. ಏನೋ ಇದೆ. ಇವಾಗ ಇವ್ರಂದ್ರೆ ಟೋಟಲಿ ಒಂಥರ ಹಿಂಗಂದ್ರೆ ಸಕಲ ಕಲ ವಲ್ಲಭ. ಡೈನಾಮಿಕ್ ಎವರ್ ಶೈನಿಂಗು ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೃಜನ್ ಲೋಕೇಶ್. ಇದಕ್ಕೆ ನೀನು ಏನಪ್ಪಾ, ಇದಕ್ಕೆ ಮೇಲೆ ಅಲ್ಲಿ ಕಾಗೆ ಹೊಡಿತಾ ಆಯ್ಕತ್ತಿತ್ತು ನಾನು ಕರ್ಕೊಂಬಂದೆ ಇಲ್ಲಿಗೆ. ಎಂತ ನಿಂದೆ ಟ್ರೈನಿಂಗ್ ಇವ ಮುಂದು ನಿಮಿಷ. ಹಾ. ನಂಗ್ ಗೊತ್ತಿಲ್ಲ ಅನ್ಕಂಡ್ರಿ ನಿಮ್ದೆಲ್ಲ. ಏನ್ ಗೊತ್ತಾಯ್ತು? ಬದ್ನೆಕಾಯಿ ಹೇಳು. ಮೊನ್ನೆ ನಮ್ಮ ಊರಿಗೆ ಬಂದಿರಿಯಲ್ಲ, ಹಾ. ಕಬ್ಬಿನ ಗದ್ದೆಂಗೆ ಹಾ. ಶಾಂತಿ ಒಟ್ಟಿಗೆ ಎಂತ ಮಾಡ್ತಿದ್ ನೀವು? ಅದೊಂದು ವಿಷಯ ಮಾತಾಡಬೇಡಿ. ಕಬ್ಬಿನ ಗದ್ದಿ ಶಾಂತಿ ವಿಚಾರ ಮಾತಾಡಬೇಡ ನಂಗೆ. ನಿಧಾನ ನಿಧಾನ. ನಂಗೆಲ್ಲ ನೆನ್ಪಿತ್ತ. ಜಾಸ್ತಿ ಆವಾಜ್ ಹಾಕ್ರಿ ಎಲ್ಲರಿಗೂ ಹೇಳಿಬಿಡ್ತಿ ಈಗ. ಹೇಳಮ್ಮ, ಅದೇನ್ ಕಂಡಿದ್ ಹೇಳಮ್ಮ ನೋಡಮ್ಮ. ನಾಡ ನಿಮ್ ಮರ್ಯಾದೆ ಪೂರ ಹಾಕ. ಅದೇನ್ ಹೇಳು ನೋಡಮ್ಮ. ಒಂದ್ ನಿಮಿಷ. ಬರೀ ಕಬ್ಬಿನ ಗೆದ್ದಿ ಶಾಂತಿ ಅಲ್ಲ, ಮತ್ತೆ ಮುನಿಯಮ್ಮನ ಮಗಳ ಜೊತೆ ಅಂತ. ಒಂದ್ ನಿಮಿಷ. ಅವ್ರಿಬ್ರು ಸಾಕಾಯಿಲ್ಲ. ಕಬ್ಬಿನ ಗೆದ್ದಿ ಶಾಂತಿನೂ ಸಾಕಾಗಿಲ್ಲ, ಮುನಿಯಮ್ಮನ ಮಗಳು ಸಾಕಾಯಿಲ್ಲ ಅಂದಳಿ. ಈಗ ನನ್ನ ಫ್ರೆಂಡ್ ಹುಡ್ಕೊಂಡ್ ಬಂದಿರಿ. ಯಾರು ನಿನ್ ಫ್ರೆಂಡು? ಯಾರ್ ನನ್ ಫ್ರೆಂಡ? ಯಾರು? ಅವಳೆ ಕಮಲ ಕಮಲ.
ಅಯ್ಯೋ ಮುಂಚೆನೆ ಹೇಳಕ್ಕಿಲ್ವಾ? ಕಮಲನ ವಿಮಲನ ನಂಗೆ ಏನಾಗಬೇಕು? ಹೋಗಮ್ಮಿ ಕ್ಯಾಮರಾ ನೋಡೋಣ. ಒಂದ್ ನಿಮಿಷ ಬನ್ನಿ ಇಲ್ಲಿಗೆ. ಇನ್ನೊಂದ್ಸಲ ಏನಾದ್ರೂ ನನ್ ಫ್ರೆಂಡ್ ತಂಟೆಗ್ ಬಂದ್ರೆ ಅಣ್ಣ ಮಚ್ಕೊಡಿ. ಹಾ ಮಚ್ಕೊಡ್ರಿ. ಮುಚ್ಕೊಡಿನಾ? ಮುಚ್ಕೊಳ್ಳಿ ಅಂದಂಗ ಆಯ್ತು. ಅಲ್ಲಮ್ಮ, ಯಾರು ಕಮಲಾ ಯಾರು ಹೇಳ್ಬೇಕು? ಕಮಲಾ ನನ್ ಫ್ರೆಂಡ್. ಇವ್ರು ಹುಡ್ಕೊಂಡ್ ಬಂದದ್ ಅವಳನ್ ಕಾಡ್ಕ ಅವಳ ಜೊತೆಗೆ ಐಕಂಡ್ಕ ಅವಳನ್ನು ಕಪಿಲ್ ಗತಿ ಕರ್ಕೊಂಡ್ ಹೊಯ್ಕಂದಳಿ ಬಂದದ್ ಇವ್ರ. ಇನ್ನೊಂದ್ಸಲ ಬರಂಗಿಲ್ಲ ಹೇಳಿದೆ. ಬರಲ್ಲ ಹೋಗಪ್ಪ ನಾನು. ಅಯ್ಯೋ ಸರಿ ಆಯ್ತು. ಏನಪ್ಪ ಬಾಯ್ಲಿ ಕಮಲಿ ಅವ್ರಂತಲ್ಲೋ. ಇದು ಕಮಲಿ ಅಲ್ಲ, ಇದು ಕರ್ಲಿ. ಇದು ಮುದ್ದೇಶ ಬಾಯ್ಲಿ. ಈಗ ಒಂದ್ ಕೆಲ್ಸ ಮಾಡೋ. ಈಗ ನೋಡು, ಮುಗುಳ್ನಗೆ ಟೀಮ್ ಅವ್ರು ಬಂದಿದ್ದಾರೆ ಆಯ್ತಾ. ನಗೋದ್ರಲ್ಲಿ ನೀನು ಸಿಕ್ಕಾಬಡೆ ಫೇಮಸ್. ಈಗ ನಿನ್ಗೆ ಮತ್ತೆ 4 ಜನಕ್ಕೆ ಒಂದೊಂದು ಕಾಂಪಿಟೇಷನ್ ಆಯ್ತಾ. ನೀನ್ ಯಾವ ತರ ನಗ್ತೀಯ ಆ ತರ ಅವ್ರು ನಗ್ ತೋರಿಸ್ಬೇಕು. ಮುಗುಳು ನಗೆ ಕಾಂಪಿಟೇಷನ್. ನಾನು ಹೆಂಗ್ ನಗ್ತೀನಿ ಹಂಗೆ ಅವ್ರು ನಕ್ಕಾರ ನೋಡೋಣ. ಹೌದಾ? ಓಕೆ ಓಕೆ. ಫಸ್ಟ್ ಭಟ್ರು ಬನ್ನಿ. ಭಟ್ರೆ ಜೊತೆಲಿ ನೋ ವಾಚಿಂಗ್ ಎಲ್ಲ ಜೊತೆಲಿ ಪ್ಲೇ. ಭಟ್ರೆ ಏನ್ ಗೊತ್ತಾ ಮಾಡಿದ್ರು? ಇಲ್ಲ, ಅದು ನಾನೇ ಡಬ್ಬಿಂಗ್ ಮಾಡಿ ಕೊಟ್ಟಿರೋದು. ಹೌದೌದು, ಸೂಪರ್ ಮಾಡಿದೆ ಕಣ. ಬಾಯಲ್ಲಿ ಇನ್ನೊಂದು ಚಾನ್ಸ್ ಕೊಡಿಸ್ತೀನಿ. ಹೆಣ್ಮಗು ಜೊತೆ ನಗೋದು. ಬಾಮ ಲೇ. ಕಂಟಿನ್ಯೂ. ಕಂಟಿನ್ಯೂ ಮಾಡ್ಬೇಕು ಹಂಗೆ. ಹಾಕಿಲ್ವಂತಪ್ಪ ಮಾಡಕ್ಕಿಲ್ಲ ಅಂತಾರೆ. ನೀನೇ ವಿನ್ನರ್ ಬಿಡು. ಈವೆಂಟ್ ನೋಡಮ್ಮ, ಈವೆಂಟ್ ಬಾಮಿ ಮುಂಚೆ ಅಕ್ಕಪ್ಪ ಅದು ಯಾವ ತರ ಹಾಕಿಯೇ? ನಗು. ಇದು ಓಕೆನಾ? ಓಕೆ ಸೂಪರ್. ನೆಕ್ಸ್ಟ್ ಧರ್ಮ. ಅಕ್ಕಪ್ಪ ಸೂಪರ್. ತುಂಬಾ ಚೆನ್ನಾಗಿ ನಗ್ದೆ ಕಣ. ಸೂಪರ್ ಕಣ, ಸೂಪರ್. ಥ್ಯಾಂಕ್ ಯು. ಒಂದೇ ಒಂದು ಸೀಕ್ರೆಟ್ ಹೇಳು. ನಿಜ ಹೇಳ್ಬೇಕು, ಈ ಹೊಸ ಕ್ಯಾರೆಕ್ಟರ್ ಕಮಲಿ ಯಾರು? ಹೇಳಲೇ. ಸರ್, ಒಂದ್ ಸೀರಿಯಸ್ ರಿಕ್ವೆಸ್ಟ್ ಇದೆ. ಸೀರಿಯಸ್ ರಿಕ್ವೆಸ್ಟ್? ಮಜಾ ಟಾಕೀಸ್ ಅಲ್ಲಿ ಹೇಳಪ್ಪ. ಹೇಳಪ್ಪ. ಏನ್ ಹೇಳೋದು ಸರ್, ನಾನ್ ನಿಮ್ ಕಟ್ಟ ಅಭಿಮಾನಿ. ಇದುವರೆಗೂ ಮಜಾ ಟಾಕೀಸ್ ಪ್ರತಿ ಎಪಿಸೋಡ್ 4 ಸತಿ ನೋಡಿದೀನಿ. ನಿಮ್ಮಿಂದ ಈ ತರ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಬೇಜಾರಾಗ್ತಿದೆ ಸರ್. ಹೊಸದ್ ನಾನೇನಮ್ಮ ಮಾಡ್ದೆ? ಏನೇ ಹೇಳೋದಿದ್ರು ಸ್ಟೇಜ್ ಮೇಲೆ ಬಂದ್ ಮಾತಾಡ್ತೀನಿ ಸರ್. ಬಾಮ್ಮ. ಗರ್ಲ್ಸ್ ಬನ್ನಿ, ಸ್ಟಾರ್ಟ್ ಮಾಡಿ. ಡೌನ್ 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 ಡೌನ್. ಯಾರಕ್ ಡೌನ್ ಡೌನ್? ಅದೇ ಸರ್, ಮನೆ ಹಾಳ್ ಮಾಡೋ ಬಾರ್ ಇಟ್ಕೊಂಡಿದಾರಲ್ಲ, ಆ ಮುತ್ತುಮಣಿನ ಕರೀರಿ ಫಸ್ಟ್. ಓ, ಅಲ್ಲಿ ಕನೆಕ್ಟ್ ಆಗಿರೋದಾ? ನಿಮಿಷ. ತುತ್ತಮಣಿ, ಇಲ್ಲಿ ಯಾರೋ ನಿನ್ ಫ್ರೆಂಡ್ಸ್ ಬಂದವ್ರು. ಬಾಪ, ಇಲ್ಲಿ ಏನೋ ಮಾತಾಡ್ಬೇಕಂತೆ ನೀನು. ಯಾರು ಬಂದಿರೋದು? ಯಾರೋ 4-5 ಜನ ಹೆಣ್ಮಕ್ಳು ಬಂದಿಯಾರ. ಬಾಯ್ಲಿ. ಹೆಣ್ಮಕ್ಳ? ಬೇಗ ಬಾ. ನಾನು ಹುಟ್ಟು ಬಟ್ಟೆ ಬಂದ್ಬಿಡ್ತೀನೋ. ನೀನು ಹುಟ್ಟು ಬಟ್ಟೆಲ್ ಬಾ, ಆದ್ರೆ ಹುಟ್ಟು ಬಟ್ಟೆಲ್ ಬರ್ಬೇಡ. ಬೇಗ ಬಾ. ಬಂದೆ. ಬಾ, ಬೇಗ ಬಾ. Number 1
ಹಲೋ ಗರ್ಲ್ಸ್. ಏನು ಕೈಯಲ್ಲಿರೋದು ನೋಡ್ಬಿಟ್ಟು ಶಾಯ್ ಕೈ ಬಿಟ್ರಾ? ಅದು ನಾನು ಬಾರಲ್ಲಿ ತಪ್ಲೈ ಮಾಡ್ತಾ ಇದ್ದೆ, ನೀವೆಲ್ಲ ಬಂದ್ಬಿಟ್ಟಿದ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಹೆಂಗಿದೀನಿ ಹಂಗೆ ಬಂದ್ಬಿಟ್ಟೆ. ಒಂದ್ ನಿಮಿಷ ನಮಗ್ ಬೇಕಾಗತ್ತೆ. ಆ ಗ್ಯಾಪ್ ಅಲ್ಲಿ ವಾ ತಟ್ರು ಬಂದ್ಬಿಟ್ಟವ್ರೆ. ತಟ್ರಲ್ಲ, ಭಟ್ರು. ಅದೇ ತಟ್ರು, ಯೋಗರಾಜ್ ಭಟ್ರು. ಯೋಗರಾಜ್ ತಟ್ರು. ಅಲ್ಲಿವರೆಗೂ ನೀವು ತೊಡ್ಲೆ ಬೀಜ ತಿನ್ಕೊಂಡಿರಿ, ನಾನು ಅವ್ರ ಜೊತೆ ಮಾತಾಡ್ತಿರ್ತೀನಿ. ಹೇಳಿ ಗರ್ಲ್ಸ್, ಹೌ ಆಮ್ ಐ ಹೆಲ್ಪ್ ಯು? ಏನಯ್ಯ ಹೆಲ್ಪ್ ಮಾಡೋದು? ಗರ್ಲ್ ಸ್ಟಾರ್ಟ್ ಮಾಡಿ. ಡೌನ್ ಡೌನ್ ಮುತ್ತು ಮಣಿಗೆ, ಡೌನ್ ಡೌನ್ ಧಿಕ್ಕಾರ ಧಿಕ್ಕಾರ, ಮುತ್ತು ಮಣಿಗೆ ಧಿಕ್ಕಾರ. ಅಲ್ಲಮ್ಮ, ನಾನು ಏನು ಮಾಡಬಾರ್ದು ಮಾಡಿದೆ ಅಂತ ಡೌನ್ 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 ಅಂತಿದ್ರ ನೀವು? ಅಯ್ಯೋ ಮೂದೇವಿ, ನಿನ್ನಿಂದ ನಿನ್ ಬಾರಿಂದ ಆಗ್ತಿರೋ ಒಂದೊಂದ್ ಅವನಂತರ ಸಾಕಾಗ್ತಿಲ್ಲ ನೋಡೋಕೆ. ತಿಂಗ್ಳನ್ ಗಟ್ಲೆ ತಡ್ಕೊಂಡ್ ಸಾಕಾಗ್ ಹೋಗ್ಬಿಟ್ಟಿದೆ. ಇವತ್ ಒಂದ್ ನಿನ್ ಬಾರ್ ಮುಚ್ಬೇಕು, ಇಲ್ಲ ನಿನ್ ಮಜಾ ಟಾಕೀಸಿಂದ ಆಚೆ ಹೋಗ್ಬೇಕು. ಮಜಾ ಟಾಕೀಸಿಂದ ಆಚೆ ಹೋಗು. ಈಗ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿರೋದು? ಏನ್ ಪ್ರಾಬ್ಲಮ್ ಆಗಿದ್ಯಾ? ಹೆಣ್ಮಕ್ಳು ಮೊದ್ಲೆಲ್ಲ ಸಾಯಂಕಾಲ ಓಡಾಡಕ್ ಆಗಲ್ಲ ಅಂದ್ರೆ ನಿನ್ ಬಾರಿಂದ ಬೆಳಗ್ಗೆ ಕೂಡ ತಲೆ ಇಟ್ಕೊಂಡು ಓಡಾಡಕ್ ಆಗಲ್ಲ. ಅದು ಅಲ್ಲದೆ ಲೇಡೀಸ್ ಪಿ ಜಿ ಇರೋ ರೋಡ್ ಅಲ್ಲಿ ನಿನ್ ಬಾರ್ ಇಟ್ಟಿದ್ಯಲ್ಲ, ನಿನ್ಗೊಂಚೂರಾರು ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ಯಾ? ನೋಡು, ನೀನೆ ತಪ್ಪು ತಿಳ್ಕೊಂಡಿದ್ಯಮ್ಮ. ನೀನೆ ಅಕಸ್ಮಾತ್ ಲೇಡೀಸ್ ಪಿ ಜಿ ಇರೋ ರೋಡಲ್ಲಿ ಬಾರ್ ಇರಲಿಲ್ಲ ಅಂತ ಹಿಡ್ಕೊ, ಅವಾಗ ಏನ್ ಮಾಡೋರು? ಈ ಹುಡುಗರೆಲ್ಲ ತೈಕ್ ತಗೊಂಡು ಬೀಟ್ ಹಾಕೋದು, ವಿಸಿಲ್ ಹೊಡಿಯೋದು, ಕಮೆಂಟ್ಸ್ ಮಾಡಿ ಕಾಟ ಕೊಡ್ತಿದ್ರು, ಇದೆಲ್ಲ ಮಾಡ್ತಿದ್ರು ತಾನೆ. ಈಗ ಅಲ್ಲಿ ನನಗೆ ಬಾರ್ ಇದೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಅಲ್ಲಿ ತಗಲಾಕೊಂಡ್ಬಿಡ್ತೀನಿ ಅಂತ ಅವರು ಬೈಕಲ್ಲೇ ಬರೋದೇ ಬಿಟ್ಬಿಟ್ಟಿರ್ತಾರೆ. ಫುಲ್ ಟೈಟ್ ಆಗಿಬಿಟ್ಟಿರ್ತಾರೆ, ಬಾಯಿ ಬಿಡಲ್ಲ ಅವರು. ಇನ್ನು ಕಮೆಂಟ್ ಎಲ್ಲಿಂದ ಮಾಡ್ತಾರೆ, ಲೈಕ್ ಎಲ್ಲಿಂದ ಮಾಡ್ತಾರೆ, ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕಾಗಿದೆ. ಇನ್ನು ಸಿಳ್ಳೆ ಹೊಡೆದು ಲೈನ್ ಹೊಡೆಯಕ್ಕೆ ಎಲ್ಲಿ ಬರ್ತಾರೆ? ನೋಡಮ್ಮ, ನಿಮ್ಮ ರೋಡಲ್ಲಿ ನಾನು ಬಾರ್ ಇಟ್ಟಿರೋದು ನಿಮ್ಮ ಸೇಫ್ಟಿಗೆ. ಹೌದಾ? ಒಂದ್ ನಿಮಿಷ ಹತ್ರ ಬರ್ತೀರಾ? ನಾನಾ? ಯಾ ನೀವೇನೆ? ಒಂದು ಹುಡುಗಿ ಹತ್ರ ಕರಿತೀನಿ ಅಂತಂದ್ರೆ ಯಾವನು ಹೋಗಲ್ಲ. ಏಯ್, ತಗದ್ ಬಿಟ್ಟ ಅಂದ್ರೆ ಮಗನ ಸೇಫ್ಟಿ ಅಂತೆ. ರಾತ್ರಿ ಆದ್ರೆ ಕುಡ್ಕೊಂಡ್ ಸಾಯ್ತಾ ಇರ್ತೀರಾ, ಮಕ್ಳು ಓದಕ್ಕಾಗಲ್ಲ, ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅಟ್ಲೀಸ್ಟ್ 12 ಗಂಟೆಗಾರು ನಿಲ್ಲಿಸ್ತಾರೆ ಅಂದ್ರೆ ಇನ್ನೂ ಜೋರಾಗೆ ಮಾಡ್ತಿದ್ದೀರಾ. ತಡ್ಕೊಳಕ್ ಆಗ್ದ್ರೆ ಸಾಕಾಗ್ ಹೋಗ್ಬಿಟ್ಟಿದೆ. ತಗೊಳ್ಳಿ, ಸಮಾಧಾನ ಕ್ರಮ. ಯಾಣ ಅವರು ಮಾತ್ರ ತೊಡ್ಲೆ ಬೀಜ ಕೊಟ್ಬಿಟ್ರೆ ನಿಮಗೆ ತಿನ್ಕೊಂಡ್ರ. ಥ್ಯಾಂಕ್ ಯು. ನೋಡಮ್ಮ, ಇದು ಕೂಡ ನಿಮ್ಮ ಸೇಫ್ಟಿಗೆನೆ. ಹೆಂಗೆ? ಬಾರು ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ. ಅನ್ಅಫಿಷಿಯಲ್ ಆಗಿ 1 ಗಂಟೆವರೆಗೂ ಶಟರ್ನ ಕ್ಲೋಸ್ ಮಾಡ್ಬಿಟ್ಟು ನಾವು ಸಪ್ಲೈ ಮಾಡ್ತಾ ಇರ್ತೀವಿ. ಆಮೇಲೆ ಬೆಳಗಿನ ಜಾವ 4:15 ಗಂಟೆಗೆ ಯಾರಾದ್ರೂ ಬಂದು ಬಾಗಿಲು ತರ್ತಾರೆ. ಇವರು ಸೈಲೆಂಟ್ ಆಗಿರೋದು ಎಷ್ಟೊತ್ತು? ಬರೀ 3 ಅವರ್ಸ್ ಮಾತ್ರ. ಆ 3 ಅವರ್ಸ್ ಅಲ್ಲಿ ಯಾವ ಕಳ್ಳ ತಾಲಿ ಮನೆಗೆ ಬಂದು ಬಾಗಿಲು ಬಡಿಯಕ್ ಸಾಧ್ಯ? ಹೇಳ್ಬೇಕು ಅಂತಂದ್ರೆ ನಮ್ಮ ಬಾರಲ್ಲಿರೋ ಕುಡುಕರು ನಿಮ್ ಯಾರನ್ನ ಕಾಯ್ತಾ ಇದೀವಿ ಗೊತ್ತಾ? ನಾವು ಸೆಕ್ಯೂರಿಟಿ ಇದ್ದಂಗೆ ನಾವು. ಏಯ್ ಜಾಸ್ತಿ ಅಲ್ಲ, ನನ್ನ ಮುತ್ತುಮಣಿ. ಮುತ್ತುಮಣಿ ಜಾಸ್ತಿ ಆಯ್ತು. ಹೋಗ್ಲಿ, ಕುಡುಕ್ರು ಮನೆ ಹಾಳಾಗೋಗ್ಲಿ. ಆ ಸಿಗರೇಟ್ ಸೇದಿ ಸೇದಿ ಊರೆಲ್ಲ ಹೊಗೆ ಹತ್ತಿರ. ನೀವ್ ಸಾರಿ ಯಾರು ಬೇಡ ಅಂದ್ರು ಓಡೋಳರ್ನೆಲ್ಲ ಸಾಯಿಸ್ತಿರಲ್ಲೋ. ಎಸ್ಕ್ಯೂಸ್ ಮೀ. ಏನಯ್ಯ ಮಾತಾಡ್ತಿದ್ಯಾ? ನಾನು ಏನ್ ಹೇಳ್ದು? ಎಸ್ಕ್ಯೂಸ್ ಮೀ ಅಂದೆ ನಾನೇ. ಮತ್ತೆ ನೋಡು. ಎಕ್ಸ್ಕ್ಯೂಸ್ ಮೀ ಅದು ಬಾಮ್ಮ ನೀನು. ಎಕ್ಸ್ಕ್ಯೂಸ್ ಮೀ. ನಾನು ಹೇಳ್ತೀನಿ, ಎಕ್ಸ್ಕ್ಯೂಸ್ ಮೀ ಮುಂದೆ ಕೇಳು. ಹೌದಾ? ನೋಡಮ್ಮ, ನೀನು ಇಲ್ಲ ತಪ್ಪು ತಿಳ್ಕೊಂಡಿದ್ದೆ ನೀನು. ಆಕ್ಚುಲಿ ಸಿಗರೇಟ್ ಹೋಗಿ ತುಂಬಿ ಏರಿಯಾ ಎಲ್ಲ ಕವರ್ ಆಗಿರೋದ್ರಿಂದ ತಾನೇ ನಿಮ್ ಏರಿಯಾದಲ್ಲಿ ಇನ್ನೂ ಡೆಂಗ್ಯೂ ಬಂದಿಲ್ಲ. BBMP ಅವರು ಯಾವತ್ತೋ ಒಂದ್ ದಿವಸ ಬಂದ್ಬಿಟ್ಟು ಹೋಗಿ ಹಾಕ್ಬಿಟ್ಟು ಓಡಾಯ್ತಾರಲ್ಲ, ಹಂಗಲ್ಲ. ಡೈಲಿ ಟೈಮ್ ಟು ಟೈಮ್ಗೆ ಹೊಗೆ ಬಿಡ್ತಾ ಇರ್ತೀವಿ. ಅಯ್ಯೋ ಗರ್ಲ್ಸ್, ಹಿಂಗೆ ನಾನು ಒಬ್ಳೆ ಮಾತಾಡ್ತಿದ್ರೆ ಹಿಂಗೆ ಮಾತಾಡ್ತಿರ್ತಾರೆ. ಅದಕ್ಕೆ ಬನ್ನಿ ಎಲ್ಲಾ ಸರಿ ಮಾತಾಡ್ಸೋಣ. ಅಯ್ಯೋ ಬನ್ನಿ ಸೈಡ್ ಹೋಗೋಣ. ಏನಪ್ಪ ಇಷ್ಟೊಂದು ಜನ? ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಬೆಳಗ್ಗೆ ಎದ್ದು ನಿಮ್ಮ ಕೌತು ನೋಡ್ಲಿಲ್ಲ ನಾನಿವತ್ತು. ಬನ್ನಿ ಬನ್ನಿ ಬನ್ನಿ, ಏನ್ ಕೊಡಬೇಕು ಅಂತಿದ್ರೆ ಬೇಗ ಕೊಟ್ಬಿಡಿ. ಬನ್ನಿ ಗರ್ಲ್ಸ್, ಕೊಡೋಣ. ಅಯ್ಯೋ ಕೊಡೋಣ. ಅಯ್ಯೋ 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 ಅಯ್ಯೋ. ನಿರ್ಮಾಣ ಮಾಡಿದಂತ ನಿರ್ಮಾಪಕರು ಬಂದಿದೆ, ದಯವಿಟ್ಟು ಅವ್ರನ್ನ ನೀವೇ ಇಂಟ್ರೊಡ್ಯೂಸ್ ಮಾಡಿ ಕರ್ಸಿ. ಸರ್ ಬನ್ನಿ. ಸೈಯದ್ ಸಲಾಂ ಅವರು ಬನ್ನಿ ಸರ್. ಶ್ರೀ ಸೈಯದ್ ಸಲಾಂ ಅವರು ಬೆಂಗಳೂರು ದಕ್ಷಿಣದವರು, ಬೊಮ್ಮನಹಳ್ಳಿ ಅವರು, ಸಕ್ರಿಯ ರಾಜಕಾರಣಿ. ಜೊತೆಗೆ ಅವ್ರದ್ದು ವಿಶೇಷಗಳು ಸುಮಾರಿದೆ. ಸರಿಸುಮಾರು ಒಂದು 7-8 ಭಾಷೆಗಳನ್ನ ಓದಿ ಬರೀಬಲ್ರು. ವೆರಿ ಗುಡ್. ಹಾಗೆ ಸುಮಾರು ಕನ್ನಡ ಪುಸ್ತಕಗಳನ್ನ ಓದ್ತಾರೆ. ತುಂಬಾ ಅಂದ್ರೆ ತುಂಬಾ ಇವತ್ತಿನ ಕಾಲದ ಎಲ್ಲಾ ವಿದ್ಯಮಾನಗಳನ್ನು ಬೆಳಗ್ಗೆ ಎದ್ದು ತಿಳ್ಕೊಂಡೆ ಮನೆಯಿಂದ ಆಚೆ ಬರೋದು. ತುಂಬಾ ಸೆನ್ಸಿಬಲ್ ವ್ಯಕ್ತಿ. ಸರ್, ಮುಗುಳ್ನಗೆ ಸಿನಿಮಾನ ನೀವು ಪ್ರೊಡ್ಯೂಸ್ ಮಾಡಿದೀರಾ, ಎಲ್ಲಾ ಕಡೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ.
ಇದೇ ರೀತಿ ಒಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್, ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತೋಟ ಮಾಡ್ಬೋದು ನೀವು, ಅಷ್ಟು ಕೊಟ್ಟಿದ್ದೀನಿ ನಿಮ್ಗೆ. ವೀಕ್ಷಕರೇ, ಹಲವಾರು ವರ್ಷಗಳಿಂದ ನೀವು ನೋಡ್ತಾ ಬಂದಿದ್ದೀರಾ ನಮ್ಮ ಭಟ್ರು ಯಾವುದೇ ಒಂದು ಸಿನಿಮಾ ಮಾಡ್ಲಿ, ಒಂದು ಹಾಡು ಹೇಳಲಿ, ಅದರಲ್ಲಿ ನಗುನ ಮೂಡಿಸ್ತಾ ಇರ್ತಾರೆ. ಸೊ ಆ ಒಂದು ಪ್ರಯತ್ನನ ಈ ಸಿನಿಮಾ ಮುಗುಳ್ನಗೆಯಲ್ಲೂ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸೊ ಇವ್ರ ಸಿನಿಮಾದಲ್ಲೂ ಒಂದೇ ತತ್ವ ಇರೋದು, ನಗ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ. ನಾವ್ ಹೇಳೋದು ಅದೇ, ನಗ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಲಯನ್ ಡೇಟ್ ಸಿರಪ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.